ನಮಸ್ಕಾರ. ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಅಚೀವರ್ ಹೆಬ್ಬಗೋಡಿ ಸಿಎಂಸಿ ಕಮಿಷನರ್ ರಾಜೇಂದ್ರ ಬಿಎಲ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಶ್ರೀ ಬಿಎಲ್ ರಾಜೇಂದ್ರ ಕೆಎಂಎಎಸ್ ಪೌರಾಯುಕ್ತರು, ಹೆಬ್ಬಗೋಡಿ ನಗರಸಭೆ. ಮಾಗಡಿ ತಾಲೂಕಿನ ಬ್ಯಾಲಕೆರೆ ಗ್ರಾಮದವರಾದ ಇವರು ಹೆಬ್ಬಗೋಡಿ ಸಿಎಂಸಿ ಕಮಿಷನರ್ ಆಗಿದ್ದಾರೆ. ಬಡತನದಲ್ಲಿ ಬೆಳೆದು ಸಾಧಕರಾದವರು. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಯಾದ ಇವರು ತಂದೆ ತಾಯಿಯ ತ್ಯಾಗವನ್ನ ಸದಾ ಸ್ಮರಿಸುತ್ತಾರೆ. ವಿದ್ಯೆಯಿಂದ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇವರೇ ಉತ್ತಮ ನಿದರ್ಶನ. ಹಾಗಾಗಿ ವಿದ್ಯೆಯ ಮಹತ್ವ ಸಾರುತ್ತಿದ್ದಾರೆ ರಾಜೇಂದ್ರ. ತಮ್ಮ ಅಣ್ಣನೇ ತಮಗೆ ರೋಲ್ ಮಾಡೆಲ್ ಎನ್ನುವ ಇವರು ಮನಸ್ಸಿದ್ದರೆ ಮಾರ್ಗ ಅನ್ನೋ ಮಾತಿಗೆ ಸ್ಪಷ್ಟ ಉದಾಹರಣೆಯಾಗಿದ್ದಾರೆ. ತಾವು ಮಾಡಿದ ಸಾಧನೆಯ ಬಗ್ಗೆ ಇವರಿಗೆ ತೃಪ್ತಿ ಇದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಭಾಳಷ್ಟು ಖುಷಿ ಆಗ್ತೈತೆ. ಯಾಕೆಂದರೆ ನಾವೆಲ್ಲ ಹುಟ್ಟು ಬೆಳೆದಿದ್ದು ಬಡತನದ ಮೂಲ. ಬಡತನದಲ್ಲಿರೋರನ್ನ ಒಬ್ಬನ್ನ ಗುರುತಿಸಿ ಇಂಥ ಒಂದು ಕಾರ್ಯಕ್ರಮಕ್ಕಂದು ಸನ್ಮಾನ ಮಾಡಿದ್ದು ಒಂಥರ ಸಂತೋಷ ಆಗ್ತೈತೆ. ಅಂದರೆ ನಮ್ಮ ಮಿನಿಸ್ಟ್ರೇ ಬಂದು ನಂಗೆ ಸನ್ಮಾನ ಮಾಡ್ತಾರೆ ಅಂದರೆ ಒಂಥರ ಖುಷಿ ಹೆಮ್ಮೆ ಆಗ್ತೈತೆ. ಸರ್, ಇನ್ನು ನೀವು ಮೂಲತಃ ಮಾಗಡಿ ತಾಲೂಕು ಬ್ಯಾಲದಕೆರೆ ಅವರು. ಸೊ ನಿಮ್ಮ ಊರು, ನಿಮ್ಮ ಬಾಲ್ಯ ಅಥವಾ ನಿಮ್ಮ ಕುಟುಂಬ, ಇದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ಸರ್. ಆ್ಯಕ್ಚುಲಿ ನನ್ನ ಹೆಸರು BL ರಾಜೇಂದ್ರ ಅಂತ. ನಾನು ಮಾಗಡಿ ತಾಲೂಕು, ಆ್ಯಕ್ಚುಲಿ ಹಿಂದೆ ಅದು ರಾಮನಗರ ಜಿಲ್ಲೆ ಇತ್ತು, ಈಗ ಬೆಂಗಳೂರು ಸೌತ್ ಅಂತ ಮಾಡಿದ್ದಾರೆ. ಮಾಗಡಿ ತಾಲೂಕು ಬ್ಯಾಲಕೆರೆ ಗ್ರಾಮದ ನಿವಾಸಿಯಾಗಿರ್ತೇನೆ. ಹುಟ್ಟು ಬ್ಯಾಲಕೆರೆಯಲ್ಲೇ ನಂದು ಹುಟ್ಟು ಆಗಿರೋದು. ಆ್ಯಕ್ಚುಲಿ ಬಾಲ್ಯ ಜೀವನ ಅಂತ ಹೇಳಕ್ಕೆ ಹೋಗಂದರೆ, ನಮ್ಮ ತಂದೆ ಬಂದು ಲಕ್ಷ್ಮೀ ನರಸಿಂಹಯ್ಯ ಅಂತ, ತಾಯಿ ನಾಗಮ್ಮ. ಆ್ಯಕ್ಚುಲಿ 3 ಜನ ಮಕ್ಕಳು. ದೊಡ್ಡವರು ಹನುಮನರಸಯ್ಯ ಬಿ ಅಂತ, ಅವರು ಶಿಕ್ಷಣ ಇಲಾಖೆಯಲ್ಲಿ ಇದ್ದಾರೆ. ಮತ್ತೊಬ್ಬರು ಪೊಲೀಸ್ ಇಲಾಖೆ, ಅವರು ನರಸಿಂಹಮೂರ್ತಿ ಅಂತ ಪೊಲೀಸ್ ಇಲಾಖೆ. ನಾನು ಚಿಕ್ಕವನು. ಆ್ಯಕ್ಚುಲಿ ನಾವು ಒಂದು ರೀತಿ ಹೇಳಬೇಕು ಅಂತಂದರೆ, ನಮ್ಮ ತಂದೆಯವರು ಆ್ಯಕ್ಚುಲಿ 46 ವರ್ಷ 47 ವರ್ಷ ಜೀತದಲ್ಲಿ ಬಂದಿದ್ದು. ಜೀತದ ಮಕ್ಕಳು ಅಂದರೆ ಆ್ಯಕ್ಚುಲಿ ನಾವು ಇವತ್ತು 3 ಜನನು ಗೌರ್ಮೆಂಟ್ ಅಫಿಷಿಯಲ್ಸು, ಕ್ಲಾಸ್ 1 ಎಂಪ್ಲಾಯ್ಸ್ಗಳಾಗಿದ್ದೀವಿ. ಏನೋ ನಮ್ಮ ತಂದೆ ತಾಯಿ ಮಾಡಿದಂಥ ಒಂದು ಶ್ರಮ, ನಾವು ಕಷ್ಟಪಟ್ಟು ಓದಿದ್ದು ಒಂದು ಶ್ರಮ ಅಂತ ಏನೋ ಅನ್ಕೊತೀನಿ. ಇವತ್ತು ನಾವು 3 ಜನನು ಕ್ಲಾಸ್ 1 ಆಫೀಸರ್ ಆಗಿದ್ದೀನಿ. ನಾನು ಈಗ ಹೆಬ್ಬಗೋಡಿ ನಗರಸಭೆಯಲ್ಲಿ ಕಮಿಷನರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬಾಲ್ಯ ಜೀವನ ಅಷ್ಟಂತ ಹೇಳ್ಬಹುದು ನಾನು. ಸರ್, ಇನ್ನು ನಿಮ್ಮ ಎಜುಕೇಷನ್ ಬಗ್ಗೆ ಹೇಳಿ ಸರ್. ಎಲ್ಲೆಲ್ಲಿ ಓದಿದ್ರಿ? ಆ್ಯಕ್ಚುಲಿ ಎಜುಕೇಷನ್ನು ಮೇಡಮ್ ನಮ್ಮದೆಲ್ಲ ಹಳ್ಳಿ ಜೀವನ, ಪ್ಯೂರ್ ಕನ್ನಡ ಮೀಡಿಯಮ್ಮು. ಆ್ಯಕ್ಚುಲಿ ಕನ್ನಡದ ಮಕ್ಕಳು ನಾವೆಲ್ಲ. ನಾವು 1ರಿಂದ 7ನೇ ತರಗತಿವರೆಗೂ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಬ್ಯಾಲಕೆರೆಯಲ್ಲಿ ಓದಿದೆ. ತದನಂತರ 8ನೇ ತರಗತಿಯಿಂದ 8, 9, 10 ಈ 3 ತರಗತಿಗಳನ್ನ ಶಿವಕುಮಾರ ಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ಓದೆ. ತದನಂತರ ನನ್ನ PUCನೂ ಸಹ ಶಿವಕುಮಾರ ವಿದ್ಯಾಸಂಸ್ಥೆಯಲ್ಲಿ, ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ವಿದ್ಯಾಸಂಸ್ಥೆಯಲ್ಲೇ ಓದೆ. ನಂತರ ನನ್ನ ಡಿಗ್ರಿಯನ್ನು ಸಹ ನಮ್ಮ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಸಂಸ್ಥೆಯಲ್ಲಿ ನಾನು ಓದಿ. ತದನಂತರ ನಾನು ಬೆಂಗಳೂರು ಯೂನಿವರ್ಸಿಟಿ MLI ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಓದ್ತಾ ಇದ್ದೆ. ಅದಾದ ನಂತರ ಒಂದು ಸರ್ಕಾರಿ ಉದ್ಯೋಗ ಅನ್ನೋದು ಬೇಕು. ಸರ್ಕಾರಿ ಉದ್ಯೋಗ ಅನ್ನೋದು ಇವತ್ತು ನೆಸೆಸಿಟಿ ಇದೆ. ಯಾಕೆಂದರೆ ಈಗ ಆಲ್ರೆಡಿ ಅಣ್ಣರು ಇಬ್ಬರೂ ಓದಿ ಸರ್ಕಾರಿ ಉದ್ಯೋಗದಲ್ಲಿದ್ದರು. ನಾನು ಏನೋ ಒಂದು ಉದ್ಯೋಗ ಮಾಡಲೇಬೇಕು ಅಂತಾಗ ನನ್ನ ಇಂಟೆನ್ಷನ್ ಇದ್ದು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ. ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಓದಿದೆ ಕಷ್ಟಪಟ್ಟು. ನಂದು 2006-7 ರಿಕ್ರೂಟ್ಮೆಂಟಲ್ಲಿ .something 82.6 ಏನೋ ಇತ್ತು. ಆ್ಯಕ್ಚುಲಿ 83 ಸಮಥಿಂಗ್ ಏನೋ ನಿಂತ್ಕೊಂಡು ಆ ಸ್ಥಿತಿ ಆಗಲಿಲ್ಲ. ಅದಾದ ನಂತರ ಏನೋ ಹಿಂಗೆ ಇಲ್ಲ, ಯಾವುದೋ ಒಂದು ಉದ್ಯೋಗ ಬೇಕು ಅಂತ ಅಂದಾಗ ನಮ್ಮ ಪೌರಾಡಳಿತ ಇಲಾಖೆಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ನಾನು ಫಸ್ಟ್ ರಿಕ್ರೂಟ್ಮೆಂಟು FGR ಅಂತ ರಿಕ್ರೂಟ್ಮೆಂಟ್ ಮಾಡಿದಾಗ FGRನ ನಾನು ಆ ರಿಕ್ರೂಟ್ಮೆಂಟಲ್ಲಿ ಓದಿ ನಾನು ಆ್ಯಕ್ಚುಲಿ ನಂಬರ್ ಆಫ್ ಪೋಸ್ಟ್ ಇದ್ದಿದ್ದು 130 ಪೋಸ್ಟು. ಆ್ಯಕ್ಚುಲಿ ನಾವು ಇವತ್ತು ಕಾಂಪಿಟೇಷನ್ ಈಗ ನನ್ನ ಮಕ್ಕಳಿಗೆ ಏನಂತ ಹೇಳಬೇಕು ಅಂತಂದರೆ, ಕಾಂಪಿಟೇಷನ್ ಈಗ ಯಾವ ಮಟ್ಟಕ್ಕಿದೆ ಅನ್ನೋದ್ರೆ
130 ಪೋಸ್ಟ್ಗೆ 1,98,000 ಅಪ್ಲಿಕೇಶನ್ ಬಂದಿದ್ದು. 1,97,000ನ ಎಕ್ಸಾಮ್ ಬರೆದಿದ್ದು. ನಾನು 43ನೇ ರ್ಯಾಂಕಲ್ಲಿ ಸೆಲೆಕ್ಷನ್ ಆದೆ. ಅದು ಒಂಥರ ಅಚೀವ್ಮೆಂಟ್ ಅಂತ ಅನ್ಕೊತೀನಿ. ಹೌದು, ಇದೆಲ್ಲ ಇದರಿಂದ ಈ ಉದ್ಯೋಗಕ್ಕೆ ನಾನು ಬಂದೆ. ಈ ಉದ್ಯೋಗದಲ್ಲಿ ನಾನು ಈಗ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀನಿ. ಬಹಳಷ್ಟು ಆತ್ಮತೃಪ್ತಿ ಇದೆ. ಯಾಕಂದರೆ ಈ ಒಂದು ಕೆಲಸದಲ್ಲಿ ಯಾರಿಗೆ ಏನು ರಿಕ್ರೂಟ್ಮೆಂಟಲ್ಲಿ ಏನು ಅವರವರ ಸರ್ಕಾರಿ ಸಂಸ್ಥೆಯಲ್ಲಿ ಎಷ್ಟೆಷ್ಟು ಆತ್ಮತೃಪ್ತಿ ಅನ್ನೋದು ಗೊತ್ತಿಲ್ಲ. ಅಷ್ಟು ಬಡತನದಲ್ಲಿ ಓದಿ ಇವತ್ತು ನಾನು ಒಬ್ಬ ಕ್ಲಾಸ್ 1 ಆಫೀಸರ್ ಆಗಿ ನಾನು ಇವತ್ತು ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ಅದೊಂದು ಏನೋ ಒಂಥರ ಹೆಮ್ಮೆ. ಯಾಕಂದರೆ ನಮ್ಮ ತಂದೆ ತಾಯಿಗಳು ಮಾಡಿದಂಥ ಒಂದು ಶ್ರಮದ ಒಂದು ಪ್ರತಿಫಲ ಏನೋ ಗೊತ್ತಿಲ್ಲ. ಇವತ್ತು ಚೆನ್ನಾಗಿ ಓದಿ ಒಂದು ವಿದ್ಯಾವಂತನಾಗಿ ನಾನು ಇವತ್ತು ಒಂದು ಸರ್ಕಾರಿ ಉದ್ಯೋಗದಲ್ಲಿದ್ದೀನಿ. ಸರ್ಕಾರಿ ಸೇವೆ ಸಲ್ಲಿಸೋದಕ್ಕೆ ಒಂದು ತಾಯಿ ಭುವನೇಶ್ವರಿ ಒಂದು ಅವಕಾಶ ಕೊಟ್ಟೋಳೆ ಅಂತ ಅಂದ್ಕೊಂಡಿದ್ದೀನಿ ಮ್ಯಾಮ್. ಖಂಡಿತ ಸರ್. ಇನ್ನು ಸ್ವಾಮಿಗಳ ಮಠದಲ್ಲಿ ನೀವು ಓದಿದ್ರಿ, ಆ ಶಿಕ್ಷಣ ಸಂಸ್ಥೆಯ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಅದು ಯಾವುದೋ ಜನ್ಮದ ಪುಣ್ಯಫಲ ಅಂತ ಅನ್ಕೊತೀನಿ ನಾನು. ಆ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಭಾಳಷ್ಟು ಜನ ಓದಿ ಬಂದಿದ್ದಾರೆ. ನಾನು ಸಂಸ್ಥೆಗಳಲ್ಲಿ ಓದಿದೆ, ಬಟ್ ಮಠದಲ್ಲಿ ಓದಿರೋಂಥ ಹುಡುಗರು ನಮ್ಮ ಜೊತೆ ಭಾಳಷ್ಟು ಜನ ಇದ್ದಾರೆ. ಮಠದ ಒಂದು ಆಚಾರ ವಿಚಾರ ಆಗ್ಬೋದು, ವಿದ್ಯಾಸಂಸ್ಥೆಯ ಕಲಿಕೆಯ ಮಟ್ಟ ಇರಬೇಕು, ಭಾಳಷ್ಟು ಚೆನ್ನಾಗೈತಿ. ನಾನು ಶಿಕ್ಷಣ ಸಂಸ್ಥೆಯಲ್ಲಿ ಯಾಕೆಂದರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಒಂದು ಕೃಪೆಗೆ ನಾನು ಏನು ಪಾತ್ರ ಆಗ್ತೀನಿ ಅಂತಂದರೆ, ಇವತ್ತು ನಾನು ಇಷ್ಟು ಕಷ್ಟಪಟ್ಟು ಓದಿರೋದು ಒಂದು ವಿಚಾರ ಅಂದರೆ, ಅಷ್ಟು ಮಕ್ಕಳಿಗೆ ಇವತ್ತು ವಿದ್ಯಾಸಂಸ್ಥೆ ಒಂದು ವಿದ್ಯೆ ಕೊಡ್ತೈತೆ, ಸಹ ಊಟವನ್ನು ಸಹ ಕೊಡ್ತಾಯಿದೆ. ಆ ಸಂಸ್ಥೆಗೆ ನಾನು ಆಭಾರಿಯಾಗಿರ್ತೀನಿ. ಯಾಕೆಂದರೆ ಯಾವುದೋ ಜನ್ಮದ ಪುಣ್ಯ ಫಲ. ಆ ಸಂಸ್ಥೆಯಲ್ಲಿ ಓದಿ ಎಷ್ಟೋ ಜನ ಓದಿದ್ದಾರೆ, ಮಕ್ಕಳು ಓದಿದ್ದಾರೆ. ಆ ಸಂಸ್ಥೆಯಲ್ಲಿ ಓದಿ ನಾನು ಒಂದು ಉನ್ನತ ಹುದ್ದೆಗೆ ಬಂದಿದ್ದೀನಿ ಅಂದರೆ ನನಗೂ ಒಂಥರ ಏನೋ ಒಂದು ಹೆಮ್ಮೆ. ಯಾಕೆ ಸಂಸ್ಥೆ ಸುಮ್ಮನೆ ಆ ಸಂಸ್ಥೆ ಆಗಲ್ಲ. ಆ್ಯಕ್ಚುಲಿ ಇವತ್ತು ಶಿವಕುಮಾರ ಸ್ವಾಮಿಗಳ ಒಂದು ಮಠದಲ್ಲಿ ಸಾವಿರಾರು ಮಕ್ಕಳು ಓದ್ತಿದ್ದಾರೆ. ಸಾವಿರಾರು ಮಕ್ಕಳು ನನ್ನಂಥ ಬಡ ಮಕ್ಕಳು ಓದ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆಯ ಭವಿಷ್ಯ ಇದೆ. ಚೆನ್ನಾಗಿ ಓದಿ ಸಂಸ್ಥೆ ಪರವಾಗಿ ನಾನು ಇನ್ನೇನು ಮಾಡೋದು, ನನ್ನ ಒಂದು ಪ್ರಾಣ ಹೋಗೋದು ಅನ್ನೋದು ಏನಾದರೆ ಆ ಸಂಸ್ಥೆ ಪರವಾಗಿ ಹೋಗಲಿ ಮೇಡಮ್, ಅಷ್ಟೇ. ಯಾಕಂದರೆ ಆ ಸಂಸ್ಥೆ ಅನ್ನ ತಿಂತಾಯಿದ್ವಿ ನಾವು, ಅಲ್ಲಿ ಓದಿ ಅನ್ನ ತಿಂತಿದ್ವಿ. ಸಂಸ್ಥೆಗೆ ನಾನು ಆಭಾರಿಯಾಗಿರ್ತೀನಿ. ಇನ್ನು ಈ ವೃತ್ತಿಗೆ ಬರೋದಕ್ಕೆ ಏನು ಇನ್ಸ್ಪಿರೇಷನ್ ಆಯಿತು ಸರ್ ನಿಮಗೆ? ಆ್ಯಕ್ಚುಲಿ ಮೇಡಮ್, ನನ್ನ ಒಂದು ಜೀವನ ಅನುಭವ ಹೇಳಬೇಕು ಅಂತಂದರೆ, ನಾವೆಲ್ಲ ಬಡತನದಲ್ಲಿ ಹುಟ್ಟು ಬೆಳೆದವರು. ನಾವು ಈ ಮಟ್ಟಕ್ಕೆ ಈ ಉದ್ಯೋಗಕ್ಕೆ ನಾವು ಬರ್ತೀವಿ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದು ಚಿಕ್ಕ ಉದ್ಯೋಗ ಸಿಕ್ಕಿದ್ರೆ ಸಾಕು ಅಂತ. ಯಾಕೆಂದ್ರೆ ನಾನು SLC ಓದ್ತಿದ್ದಾಗ ಆಗಿನ ಒಂದು ಇದಕ್ಕೆ ನಮ್ಮ ಚಿಕ್ಕಪ್ಪರೊಬ್ಬರು ಇದ್ದರು. 5 ಡಿಪಾರ್ಟ್ಮೆಂಟಲ್ಲಿ SLC ಫೇಲ್ ಆದರೆ 5 ಡಿಪಾರ್ಟ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ ಆಗ್ತಿದ್ದು. ಅವಾಗ 5 ಡಿಪಾರ್ಟ್ಮೆಂಟಲ್ಲಿ ನೀನು ಹೋಗೋಕ್ಕೆ SLC ಫೇಲ್ ಆಗು ಅಂತಂದರು. ಆ್ಯಕ್ಚುಲಿ ನಾವು ಏನು SLC ಫೇಲ್ ಆದರೆ ಗೌರ್ಮೆಂಟ್ ಕೆಲಸನ ಅಂತ ಒಂದು ಇದಿತ್ತು. ಏನೋ ಹೋಗಿ ಸಣ್ಣ ಪುಟ್ಟ ಏನೋ ಬರೆದ್ವಿ, ಹೋಗಿ SLC ಪಾಸ್ ಆಗೋಯ್ತು. ಅದಾದ ನಂತರ ನಾನು PUC ಓದಿದೆ. ಶಿಕ್ಷಣ ಸಂಸ್ಥೆ ನಮ್ಮ ಸಿದ್ಧಗಂಗಾ ಮಹಾಸಂಸ್ಥೆಯಲ್ಲಿ ಓದೆ. ಅವಾಗಲೂ ಏನು ಅಷ್ಟೊಂದು ಓದಕ್ಕೆ ಅನ್ನೋದು ಬಗ್ಗೆ ಆಸಕ್ತಿ ಇರಲಿಲ್ಲ. ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ. ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ರಾಮಚಂದ್ರ ಸರ್ ಅಂತ ರಿಟೈರ್ಡ್ ಪ್ರಿನ್ಸಿಪಾಲ್ ಬಂದಿರ್ತಾರೆ. ಕರೆಕ್ಟಾಗಿ ಇನ್ನು 18 ದಿವಸ ಇರುತ್ತೆ ಎಕ್ಸಾಮ್ಸ್, ಆನ್ಯುಯಲ್ ಎಕ್ಸಾಮ್ಸ್ 18 ದಿವಸ ಇರುತ್ತೆ. ಆನ್ಯುಯಲ್ ಡೇ ಪ್ರೋಗ್ರಾಮಲ್ಲಿ ಅವರೊಂದು ಸ್ಪೀಚ್ ಮಾಡ್ತಾರೆ. ಆ್ಯಕ್ಚುಲಿ ಮಕ್ಕಳ ಅಂದರೆ ಅವರು ಅಲ್ಲಿ ರಿಟೈರ್ಡ್ ಪ್ರಿನ್ಸಿಪಲ್ ಸರ್ ಆಗಿರೋದಕ್ಕೆ, ಮಕ್ಕಳ ಇನ್ನು 18 ದಿವಸ ಇದೆ, ಇವತ್ತು ನೀವು ಕೂತ್ಕೊಂಡು ಓದಿ. ಇವತ್ತೂ ಸಹ ದಿನಕ್ಕೆ 10 ಅವರ್ ಓದಬೇಕು. 10 ಅವರ್ ನೀವು ಓದಿದ್ರೆ ಇವತ್ತು ಫಸ್ಟ್ ಕ್ಲಾಸ್ ಬರ್ತೀರಾ ಅಂತಂದ್ರು. ಅದೊಂದು ಮಾತು ನನಗೆ ಇವತ್ತು ಕಿವಿಲಿ ಟಿಂಗ್ 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 ಅಂತದೆ. ನಾವು ಅವತ್ತಿಂದ ಓದಿಲ್ಲ, ಇವತ್ತು ಓದಿದ್ರೆ ಫಸ್ಟ್ ಕ್ಲಾಸ್ ಬರ್ಬೋದೇನಪ್ಪ ಅಂತ ಅಂದ್ಕೊಂಡು ಅವತ್ತಿಂದ ನಾನು ಕೂತ್ಕೊಂಡು ಓದಕ್ಕೆ ನಿಂತ್ಕೊಂಡೆ. ಸುಮಾರು 10 ಅವರಲ್ಲ, 11 ಅವರ್ 12 ಅವರ್ ಎಲ್ಲ ಓದ್ತಿದ್ದೆ. PUC ಫಸ್ಟ್ ಕ್ಲಾಸ್ ಬಂದ್ಬಿಡ್ತು ನಂದು. ಏನೋ ಖುಷಿ, ಏನು ಓದ್ತಿಲ್ದವರೆಲ್ಲ ನೋಡಪ್ಪ ಇದಕ್ಕಿದಂಗೆ ಫಸ್ಟ್ ಕ್ಲಾಸ್ ಬರ್ಬೋದಾ ಅಂತ ಅಂದ್ಬಿಟ್ಟು. ಅದಾದ ನಂತರ ನನಗೆ ಇಲ್ಲ, ಎಜುಕೇಷನ್ ಅನ್ನೋದು ಬೇಕೇ ಬೇಕು ಮನುಷ್ಯನಿಗೆ ಅಂತ ನಮ್ಮ ಅಣ್ಣನ ಸಹಕಾರ ಸಿಕ್ತು. ನಮ್ಮ ಅಣ್ಣವ್ರು, ದೊಡ್ಡಣ್ಣವರು, ಮಧ್ಯದಣ್ಣವರು, ಓದೋದ್ರಿಂದ ಫ್ಯೂಚರ್ ಐತೆ. ಯಾಕೆಂದರೆ ಅವ್ರು ಆಲ್ರೆಡಿ ಒಂದು ಅದೇ ಸಂಸ್ಥೆಯಲ್ಲಿ ಓದಿ ಟಾಪರ್ ಆಗಿ ಅವರು ಟೀಚರ್ಸ್ ಆಗಿದ್ರು ಆ ಟೈಮಲ್ಲಿ. ಇಲ್ಲ, ನನಗೂ ಒಂದು ಓದೋಕ್ಕೆ ಅವಕಾಶ ಇದೆಯಲ್ವಾ, ಓದ್ಬೋದು, ನಾನು ಮಾಡ್ಬೋದು ಅಂತ ಅಂದ್ಕೊಂಡು ಅವತ್ತು ಓದೋದನ್ನ ಪರಿಗಣನೆ ಮಾಡಿಕೊಂಡೆ. ಅವತ್ತಿಂದ ನನಗೇನಿಲ್ಲ, ಎಕ್ಸಾಮ್ಸ್ ಅಂದರೆ ಕಾಮನು. ಅಂದರೆ ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು. ಎಕ್ಸಾಮ್ ಟೈಮಲ್ಲಿ ಮಾತ್ರ ಒಂದು 3 ತಿಂಗಳು ಹೊರಗಡೆ ಜಗತ್ತೇ ನಾನು ನೋಡ್ತಿರ್ಲಿಲ್ಲ. ಹೊರಗಡೆ ಪ್ರಪಂಚ ಅನ್ನೋದೇ ನಾನು ನೋಡ್ತಿರ್ಲಿಲ್ಲ. 3 ತಿಂಗಳು ಕೂತ್ಕೊಂಡು ಓದಿನಿ, ಚೆನ್ನಾಗಿ ಓದೆ, ಒಳ್ಳೆ ವಿದ್ಯಾವಂತನ. ಡಿಗ್ರಿ ಆದಾದಮೇಲೆ MLib ಮಾಡಿದೆ. MLib ಆದಮೇಲೆ ಒಂದು ರಿಕ್ರೂಟ್ಮೆಂಟಿಗೆ ಕಾಲ್ ಮಾಡಿದಾಗ ನಾನು ಹಿಂದೆ ಹೇಳ್ದಂಗೆ ರಿಕ್ರೂಟ್ಮೆಂಟ್ ಮಾಡಿದ್ರು. ಆ ರಿಕ್ರೂಟ್ಮೆಂಟ್ ಬೇಸ್ ಮೇಲೆ ನಾನು ಇವತ್ತು ಈ ಹುದ್ದೆನ ನಾನು ಪಡ್ಕೊಂಡಿದ್ದೀನಿ. ಒಂದು ಹೆಮ್ಮೆ ಅನಿಸುತ್ತೆ. ಆ ಹುದ್ದೆಯಿಂದ ನನಗೆ ಭಾಳಷ್ಟು ಹೆಮ್ಮೆ ಅನಿಸುತ್ತೆ. ಎಸ್ ಸರ್. ಇನ್ನು ನಿಮ್ಮ ತಂದೆ ತಾಯಿಗೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ, ಹೆಮ್ಮೆ ಪಟ್ಟರು ಅಂತ? ಆ್ಯಕ್ಚುಲಿ ಮೇಡಮ್, ಅದನ್ನು ವಿವರಿಸೋಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ತಂದೆ, ನಾನು ಅವಾಗ ಹಿಂದೆ ನಾನು ಹೇಳಿದೆ, 47 ವರ್ಷ ಜೀತದಲ್ಲಿದ್ದರು. ಅವರು ಜೀತದ ಕಷ್ಟ ಗೊತ್ತಿರಬೇಕು, ಅದು ಪ್ರಪಂಚಕ್ಕೆ ಗೊತ್ತಿರುತ್ತೆ. ಜೀತದಂದರೆ ಬೆಳಗಿನ ಸಂಜೆ ತಗೋ ಹೋಗಿ ಕೆಲಸಗಳು ಮಾಡಿ ಬರ್ತಾರೆ.
ಸಂಜೆ ಅವ್ರು ಏನು ಕೊಡ್ತಾರೋ ಆ ಊಟ ಉಪಹಾರಗಳನ್ನ ಎಲ್ಲ ತಿಂತಾರೆ. ಆ್ಯಕ್ಚುಲಿ ಅದು ಹೆಮ್ಮೆ ಅಂತಂತಲ್ಲ, ಯಾವುದೋ ಜನ್ಮದ ನನ್ನ ತಂದೆ ತಾಯಿ ಹೊಟ್ಟೆಲಿ ನಾನು ಹುಟ್ಟು ಬಂದಿದ್ದೀನಿ ಅಂದರೆ ನನಗೆ ಯಾವುದೋ ಒಂದು ಜನ್ಮದ ಪುಣ್ಯ ಫಲ ಅಂತ ನಾನು ಅನ್ಕೊತೀನಿ. ಆ್ಯಕ್ಚುಲಿ ನಮ್ಮ ತಾಯಿಯವ್ರು ತೀರೋದ್ರು, ರೀಸೆಂಟಾಗಿ ತೀರೋದ್ರು. ನಮ್ಮ ತಾಯಿಯವರಿಲ್ಲ, ನಮ್ಮ ತಂದೆಯವರು ಇದ್ದಾರೆ. ತಂದೆಯವರು ಸಹ ಊರಲ್ಲಿದ್ದಾರೆ, ದೊಡ್ಡಣ್ಣವ್ರ ಮನೇಲಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಮೇಡಮ್. ಒಂಥರ ಹೆಮ್ಮೆ ಬಿಡಿ, ಅದು ದೇವಲೋಕ. ತಂದೆ ತಾಯಿ ಅಂದರೆ ದೇವಲೋಕ, ಖಂಡಿತ ದೇವಲೋಕ. ಹೌದು, ಖಂಡಿತ ಸರ್. ಇನ್ನು ಈ ವೃತ್ತಿ ಜೀವನದಲ್ಲಿ ಏನೆಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ರಿ ನೀವು ಇಲ್ಲಿ ತನಕ ಅಂತ? ಆ್ಯಕ್ಚುಲಿ ಮೇಡಮ್ ರಿಕ್ರೂಟ್ಮೆಂಟು FGR ಅಂತ ಆಗಿದ್ದು, ಫಸ್ಟ್ ಗ್ರೇಡ್ ರೆವೆನ್ಯೂ ಇನ್ಸ್ಪೆಕ್ಟರ್ ಅಂತ ನಾನು ರಿಕ್ರೂಟ್ಮೆಂಟ್ ಆದೆ 2011-12 10-11 ರಿಕ್ರೂಟ್ಮೆಂಟ್ ಆಗಿದ್ದು. 11-12 ನಾನು ಜಾಬ್ ಸೇರ್ಕೊಂಡಿದ್ದು. ಶಿರಾದಲ್ಲಿ 4 ವರ್ಷ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ. ಅದಾದ ನಂತರ ನಾನು ದೇವನಹಳ್ಳಿ 5 ವರ್ಷ ರೆವಿನ್ಯೂ ಆಫೀಸರ್ ಆಗಿ ಕೆಲಸ ಸಹ ಮಾಡಿದ್ದೀನಿ. ಅದಾದಮೇಲೆ ಜಿಗ್ನಿಲಿ 2 ಇಯರ್ಸ್ ಆಗಿ ರೆವಿನ್ಯೂ ಆಫೀಸರ್ ಆಗಿ ಕೆಲಸ ಮಾಡಿದೆ. ಅದಾದ ನಂತರ ನನಗೆ ಬೊಮ್ಮಸಂದ್ರದಲ್ಲಿ ಗ್ರೇಡ್ 1 ಚೀಫ್ ಆಫೀಸರ್ ಆಗಿ ನನಗೆ ಪ್ರಮೋಷನ್ ಆಯಿತು. ಒಂದು ಅವಕಾಶ ನನಗೆ, ಆ್ಯಕ್ಚುಲಿ ರೆವಿನ್ಯೂ ಆಫೀಸರ್ ಆದಮೇಲೆ ಚೀಫ್ ಆಫೀಸರ್ ಅನ್ನೋದು ಭಾಳಷ್ಟು ಜವಾಬ್ದಾರಿ ಅನ್ನೋದಿರುತ್ತೆ. ಆ ಆಫೀಸ್ಗೆ ಅದು ಹೆಡ್ ಅನ್ನೋದಿರ್ತದೆ. ನಾನು ಅಲ್ಲಿ ಬೊಮ್ಮಸಂದ್ರದಲ್ಲಿ ಚೀಫ್ ಆಫೀಸರ್ ಆಗಿ ನಾನು ಅಪಾಯಿಂಟ್ ಆದಮೇಲೆ ಅಲ್ಲಿ ನನಗೆ ಒಂದು ಏನಂದರೆ, ಅಲ್ಲಿನ ಒಂದು ಸನ್ನಿವೇಶಗಳು, ಅಲ್ಲಿನ ನಮ್ಮ ಕಾರ್ಮಿಕರ ಬಗ್ಗೆ, ಪೌರ ಕಾರ್ಮಿಕರು ಇರ್ತಾರೆ. ಸುಮಾರು ಒಂದು ಪೌರ ಕಾರ್ಮಿಕರು ಅಲ್ಲಿ ನನ್ನ ಅಭಿಪ್ರಾಯದಲ್ಲಿ ಒಂದು 100 ಜನ ಪೌರ ಕಾರ್ಮಿಕರು ಇರ್ತಾರೆ. ಅವರೆಲ್ಲ ನಮ್ಮ ಮಂಡಲ್ ಬರ್ತಾರೆ. ಇವತ್ತು ಪೌರ ಕಾರ್ಮಿಕರ ಜವಾಬ್ದಾರಿ ಅಂದರೆ, ಅವ್ರು ಕೆಲಸ ಮಾಡ್ತೀವಿ ಅಂದರೆ ನಾವು ಆರಾಮಾಗಿ ಆಫೀಸಲ್ಲಿ ಕುತ್ಕೊಬೋದು ಅಂತ ಅನ್ಕೋತೀನಿ. ಯಾಕಂದರೆ ಪ್ರತಿ ದಿವಸ ಎಲ್ಲ ಕಸ ಕಡ್ಡಿ, ಹಸಿ ಕಸ, ಒಣ ಕಸಗಳನ್ನೆಲ್ಲ ಬೇರ್ಪಡೆ ಮಾಡ್ತಾರೆ. ಬೇರ್ಪಡೆ ಮಾಡಿಕೊಂಡು ಅವರು ನೀಟಾಗೆಲ್ಲ ಕಸ ತಗೊಂಡು ಹೋಗೋದಕ್ಕೆ ನಾವು ಆಫೀಸಲ್ಲಿ ಆರಾಮಾಗಿರ್ತೀವಿ. ಅಲ್ಲಿ ಒಂದು ನಾನು ಒಂದು ಹುದ್ದೆಗೆ ಬಂದಿದ್ದೀನಿ, ಈ ಹುದ್ದೆಯಿಂದ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ನಮ್ಮ ಪ್ರಸಾದ್ ಸರ್ ಅಂತ BA ಅಧ್ಯಕ್ಷರು, ಅದರ ಜೊತೆಗೆ ಅಲ್ಲಿ ಚಲಪತಿ ಸರ್ ಅಂತ ಅವರು ಸಹ ಅವ್ರು BA ಸಹ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ನಮ್ಮ ಗೋಪಾಲ್ ಸರ್ ಅಂತ ಒಬ್ರು ಇರ್ತಾರೆ. ಗೋಪಾಲ್ ಸರ್ ಅವರ ಇದರಲ್ಲಿ ಇಲ್ಲಿನ, ಯಾಕಂದರೆ ನಮ್ಮ ಸರ್ಕಾರದಿಂದ ಪ್ರತಿ ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ನಾವು ಕೊಡ್ತಾ ಇದ್ವಿ. ಮಧ್ಯಾಹ್ನದ ಉಪಹಾರ ಎಲ್ಲೂ ಕೊಡ್ತಾ ಇಲ್ಲ. ಮಧ್ಯಾಹ್ನದ ಉಪಹಾರ ಅಂತಂದರೆ ಆ್ಯಕ್ಚುಲಿ 2 ಗಂಟೆ ತನಕ ಕೆಲಸ ಇರುತ್ತೆ. ನಮ್ಮಲ್ಲಿ ಒಂದೊಂದು ದಿವಸ ಪ್ರತಿ ದಿವಸ ನಾವು ನೋಡಿದ ಪ್ರಕಾರ 2:30-3 ಗಂಟೆ ಆಗುತ್ತೆ. ಬೆಳಗ್ಗೆ ತಿಂಡಿ ಕುಟ್ಟಿ ಮಧ್ಯಾಹ್ನ 2 ಗಂಟೆ ಅಂದರೆ ಅವ್ರು ಹೋಗಿ ಮನೆಗೆ ಊಟ ಮಾಡ್ಕೊಂಡು ಅಷ್ಟಕ್ಕೆ 4 ಗಂಟೆ ಆಗುತ್ತೆ. ನನ್ನ ಮನಸ್ಸಿಗೆ, ಯಾಕಂದರೆ ನಾನು ಬಡತನದಿಂದ ಬಂದವನು, ನನ್ನ ಮನಸ್ಸಿಗೆ ಅದೇನೋ ಬೇಜಾರು ಅನಿಸ್ತು. ಇಲ್ಲ, ಇವ್ರಿಗೇನೋ ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲಿ BA ಅಧ್ಯಕ್ಷರು ಪ್ರಸಾದ್ ಸರ್ ಅಂತ ಇದ್ದರು. ಅವರ ಒಂದು ಸಹಕಾರದಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಹ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಿಲ್ಲ. ನಾನು ಅಲ್ಲಿ ಊಟದ ವ್ಯವಸ್ಥೆ ಅನ್ನೋದು ಮಾಡಿದೆ. ಮಧ್ಯಾಹ್ನದ ಊಟ ಯಾವ ಥರ ಅಂದರೆ ಕ್ಲಾಸ್ 1 ಊಟ, ಈ ಮದುವೆ ಊಟ ಯಾವ ಥರ ಇರುತ್ತೋ ಪ್ರತಿ ದಿವಸ ಊಟ ಕೊಡ್ತಾ ಇದ್ದೀರಲ್ಲ, ಪ್ರತಿ ದಿವಸ ಇವತ್ತು ಸಹ ಊಟ ಕೊಡ್ತಾ ಇದ್ದೀವಿ. ಪೌರ ಕಾರ್ಮಿಕರು ಅಂದರೆ ನಮ್ಮ ದೇವರು ಅಂತ ಅನ್ಕೊತೀನಿ. ಹೇಗೆ ನಮ್ಮ ದೇಶ ಗಡಿಯಲ್ಲಿ ನಮ್ಮ ಯೋಧರು ಹೇಗೆ ಇವತ್ತು ಗಡಿ ಕಾಯ್ತಾ ಇದ್ದಾರೋ, ಹಾಗೆ ನಮ್ಮ ಲೋಕಲ್ ಬಾಡಿಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಪೌರ ಕಾರ್ಮಿಕರೇ ನಮಗೆ ಯೋಧರು ಅಂತ ಅನ್ಕೊತೀನಿ. ಯಾಕಂದರೆ ಅವ್ರು ನೀಟಾಗಿ ಕೆಲಸ ಮಾಡಿದ್ರೆ ನಾವು ಇವತ್ತು ಆರಾಮಾಗಿ ಇರ್ತೀವಿ. ಆ ಒಂದು ಉದ್ದೇಶದಿಂದ ಅವ್ರ ಊಟದ ವ್ಯವಸ್ಥೆ ಅನ್ನೋದು ಮಾಡಿದ್ದೀನಿ. ಭಾಳಷ್ಟು ಇರುತ್ತೆ. ನಮ್ಮ ಸರ್ಕಾರದಿಂದನೂ ಅಷ್ಟೇ ಭಾಳಷ್ಟು ಅನುಕೂಲ, ಪೌರ ಕಾರ್ಮಿಕರಿಗೆ ಅನುಕೂಲ ಕೊಡ್ತಾರೆ. ಆ ಎಲ್ಲ ಅನುಕೂಲಗಳನ್ನ ನಾವು ಚಾಚು ಚಪ್ಪದೆ ಸರ್ಕಾರದಿಂದ ಏನು ಗೈಡ್ಲೈನ್ಸ್ ಇದೆಯೋ ಅದ್ರ ಪ್ರಕಾರ ನಮ್ಮ ಪೌರ ಕಾರ್ಮಿಕರಿಗಾಗಲಿ, ನಮ್ಮ ಎಂಪ್ಲಾಯಿಗಾಗಲಿ ಎಲ್ಲರಿಗೂ ಸಹ ಒಂದು ಏನು ಕರ್ತವ್ಯದಲ್ಲಿ ನಿಯಮಾನುಸಾರ ಏನಿಗೆ ಕರ್ತವ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ತಾ ಇದ್ದೀವಿ. ಓಕೆ ಸರ್. ಇನ್ನು ಈ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂದರೆ ಅದು ಸುಲಭದ ಮಾತಲ್ಲ. ಸಾಕಷ್ಟು ಜನ ಗೌರ್ಮೆಂಟ್ ಕೆಲಸ ಬೇಕು ಅಂತ ಪಾಪ ಕಾಯ್ತಾ ಇರ್ತಾರೆ. ಸೊ ನೀವು ಹೆಂಗೆ ಇದಕ್ಕೆ ತಯಾರಿ ಹೇಗೆ ಮಾಡಿದ್ರಿ ಸರ್ ನೀವು? ಮೇಡಮ್, ಆ್ಯಕ್ಚುಲಿ ನಾನು ಹಿಂದೆ ಹೇಳಿದೆ, ನನ್ನ ಎಜುಕೇಷನ್ನು MLib ಅಂತ, ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂತ. ನಾನು ಹಿಂದೆ ಈಸ್ಟ್ ವೆಸ್ಟ್ ಕಾಲೇಜು ಅಂಜನಗರ ಬೆಂಗಳೂರಲ್ಲಿ ಅಲ್ಲಿ ಲೈಬ್ರರಿಯನ್ ಆಗಿದ್ದೆ, ಚೀಫ್ ಲೈಬ್ರರಿಯನ್ ಆಗಿದ್ದೆ. ನನ್ನ ಅಧೀನದಲ್ಲಿ 6-7 ಜನ ಎಂಪ್ಲಾಯ್ಸ್ಗಳಿದ್ರು. ಆ್ಯಕ್ಚುಲಿ ನಾನು ಅಂದರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನಾನು. ಅವರೆಲ್ಲ ಮಾಡ್ಕೊಂಡು ಹೋಗ್ತಿದ್ರು, ನನಗೇನು ಕೆಲಸ ಇರ್ತಿರ್ಲಿಲ್ಲ. ಆ್ಯಕ್ಚುಲಿ ಅವಾಗ ಅಲ್ಲಿ ಬರೋಂಥ ಪೇಪರ್ಸು, ಮ್ಯಾಗಝಿನ್ಸ್ನೆಲ್ಲ ಪ್ರತಿ ದಿವಸ ಚಾಚು ತಪ್ಪದೆ ಓದ್ತಿದ್ದೆ. ಹೆಂಗೆ ಕೆಲವೊಂದೆಲ್ಲ ಕ್ವಿಜ್ಗಳು ಅಲ್ಲಿ ಏನೇನು ಸ್ಪರ್ಧಾ ಜಗತ್ತಿಗೆ ಸಂಬಂಧಪಟ್ಟಂಗೆ ಏನೇನು ಪ್ರೋಗ್ರಾಮ್ಗಳಾಗ್ತಿದ್ದೋ ಎಲ್ಲ ಅಟೆಂಡ್ ಆಗ್ತಿದ್ದೆ. ಅದೊಂಥರ ಇನ್ಸ್ಪಿರೇಷನ್ ಆಯಿತು ಪೇಪರು. ಆ್ಯಕ್ಚುಲಿ ಇವತ್ತಿನ ಒಂದು ಜಗತ್ತಿನಲ್ಲಿ ಒಂದು ಸಣ್ಣ ಪುಟ್ಟ ಎಕ್ಸಾಮ್ಸ್ ಮಾಡಬೇಕು ಅಂದರೆ ಸುಮಾರು ಒಂದು 6 ಮಂತ್ 1 ಇಯರ್ ಕರೆಕ್ಟಾಗಿ ಎಫರ್ಟ್ ಹಾಕಿದ್ರೆ ಜಾಬ್ ಅಂತೂ ತೊಗೊಬೋದು. ಆ ಒಂದು ಇದರಿಂದ ನನಗೆ ಅಲ್ಲಿ ಒಂದು ವೇದಿಕೆ ಸಿಕ್ತು. ಅಲ್ಲಿ ಕೂತ್ಕೊಂಡು ಓದಿ, ಕಷ್ಟಪಟ್ಟು ಓದಿ ಇವತ್ತು ಒಂದು ಒಳ್ಳೆ ಉದ್ಯೋಗನ ಸಂಪಾದನೆ ಮಾಡಿದ್ದೀನಿ. ಅದು ಆತ್ಮತೃಪ್ತಿ ಇದೆ. ಆ್ಯಕ್ಚುಲಿ ನಾನು ದೊಡ್ಡ ಹುದ್ದೆಗಳಿಗೆ ಹೋಗ್ಬೇಕು ಅಂತ ಇದ್ದೆ. ದೇವರು ಏನು ಕೊಟ್ಟನೋ ಅದನ್ನು ಸಮರ್ಥವಾಗಿ ಮಾಡಬೇಕು ಅಂತ ಅನ್ಕೊತಾರಲ್ಲ, ಆ ಒಂದು ದೃಷ್ಟಿಯಿಂದ ನನಗೇನು ಹುದ್ದೆಗಳು
ನನಗೇನು ಹುದ್ದೆ ಸಿಕ್ಕಿದೆಯೋ ಅದನ್ನು ಆತ್ಮತೃಪ್ತಿಯಿಂದ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸರ್, ಇನ್ನು ಎಲ್ಲರಿಗೂ ಮನುಷ್ಯ ಅಂದಮೇಲೆ ಅವಮಾನಗಳು ಅಪಮಾನಗಳು ಇದ್ದೇ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಏನೆಲ್ಲ ಅವಮಾನಗಳನ್ನು ನೀವು ಎದುರಿಸಿದ್ರಿ, ಅದನ್ನೆಲ್ಲ ಹೆಂಗೆ ನೀವು ಮೆಟ್ಟಿ ನಿಂತ್ರಿ ಅಂತ? ಮೇಡಮ್, ಅವಮಾನ ಅನ್ನೋದಕ್ಕಿಂತ ಆ್ಯಕ್ಚುಲಿ ನಾವು ಹುಟ್ಟು ಬೆಳೆದಿದ್ದು ಬಡತನದಲ್ಲಿ. ಊರಲ್ಲಿ ನಮಗೆಲ್ಲರೂ ಒಂದು ಜಮಾನದಲ್ಲಿ ಒಂದು 25 ವರ್ಷ ಹಿಂದೆ, 25ರಿಂದ 30 ವರ್ಷ ಬ್ಯಾಕ್ ಹೋದರೆ ಆ್ಯಕ್ಚುಲಿ ಊರಲ್ಲಿ ರಾಜ ರಾಜ ಅಂತ ಕರೆಯೋರು. ಏ ರಾಜ ಬಾರೋ, ಏ ರಾಜ ಹೋಗೋ, ಏ ಹೋಗೋ ರಾಜ ಕಸ ಹಾಕೋಗು, ಹೋಗೋ ದನ ಕಟ್ಟೋಗು ಅಂತ ಅಂತಿದ್ರು. ಇವತ್ತು ನಾನು ಊರಿಗೆ ಹೋದರೆ ಒಬ್ಬ ಅಫಿಷಿಯಲ್ ಆಗಲಿ, ಒಬ್ಬ ಶ್ರೀಮಂತ ಆಗಲಿ, ರಾಜಣ್ಣವರೇ ಬನ್ನಿ ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಚೆನ್ನಾಗಿದ್ದಾರ, ಅಪ್ಪ ಅಮ್ಮ ಚೆನ್ನಾಗಿದ್ದಾರ ಅಂದರೆ ನಾನು ವಿದ್ಯಾವಂತರಿಗೆ ಹೇಳೋಂಥದ್ದು. ಅಂದರೆ ಈ ಬಡತನದಿಂದ, ಹೌದು, ನಮ್ಮ ಬಡತನದಲ್ಲಿ ಬರೋಂಥ ಮಕ್ಕಳಿಗೆ ನಾನು ಏನು ಹೇಳೋದು ಅಂತಂದರೆ, ಚೆನ್ನಾಗಿ ಕೂತ್ಕೊಂಡು ಓದಿ, ನೀವು ಅಲ್ಲೇ ಲೋ ಲೆವೆಲಿಂದ ಬನ್ನಿ, ಚೆನ್ನಾಗಿ ಕೂತ್ಕೊಂಡು ಓದಿ ಒಂದು ಒಳ್ಳೆ ಉದ್ಯೋಗ ಅನ್ನೋದು ಸಂಪಾದನೆ ಮಾಡಿದ್ರೆ ನಿಮ್ಮ ಒಂದು ಫ್ಯೂಚರೇ ಚೇಂಜಸ್ ಆಗುತ್ತೆ. ಯಾಕಂದರೆ ನನ್ನನ್ನು ಅವತ್ತು ರಾಜ ಅಂತಿದ್ದವರೆಲ್ಲ ಇವತ್ತು ರಾಜಣ್ಣ ಬನ್ನಿ ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ ಅಂತಂತಾರೆ. ಅದೆಲ್ಲ ಸುಮ್ಮನೆ ಬರಲ್ಲಮ್ಮ, ಬರುತ್ತೆ ಮೇಡಮ್. ಆ ಒಂದು ದೃಷ್ಟಿಯಿಂದ ಏನೋ ಒಂದು, ಅದು ಕಷ್ಟಪಟ್ಟಿದ್ದಕ್ಕೇನೋ ಒಂದು ಸುಖ, ಕಷ್ಟಪಟ್ಟಿದ್ದೀನಿ, ಏನೋ ದೇವ್ರ ಸುಖ ಕೊಟ್ಟೋನೆ, ನಾನು ಸುಖ ಬಂದೈತೆ ಅಂತ ನಾನು ಯಾರು ಹಿಮ್ಮೆಯಿಂದನೂ ಇರಲ್ಲ. ಯಾಕಂದ್ರೆ ನನ್ನ ಹಿಂದಿನ ಒಂದು ಬಾಲ್ಯ ಜೀವನದಿಂದ ಏನೇನಿದೆಯೋ ಅದನ್ನೆಲ್ಲ ನೋಡ್ತೀನಿ. ಯಾರು ಕಷ್ಟ ಅಂತ ಬರ್ತಾರೋ, ನಮ್ಮ ಮನೇಲಿ ಏನೋ ಒಂದು ಕಷ್ಟ ಅಂತ ಬಂತು, ನನ್ನ ಕೈಲಿ ಏನು ಅಳಿಲಿನ ಸೇವೆ ಮಾಡಬೇಕು ಅಂತ ಇದೆಯೋ ನಾನು ಖಂಡಿತವಾಗ್ಲೂ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ ಸರ್, ಇನ್ನು ಇವಾಗಿನ ಯುವಕರಿಗೆ ನೀವು ಒಂದು ಮೆಸೇಜ್ ಕೊಡಬೇಕು ಅಂದರೆ ಏನು ಕೊಡ್ತೀರಾ? ಅಂದರೆ ಸಾಕಷ್ಟು ಜನ ಗೌರ್ಮೆಂಟ್ ಎಂಪ್ಲಾಯ್ ಆಗಬೇಕು ಅಂತ ತುಂಬ ಕಷ್ಟಪಡ್ತಾ ಇರ್ತಾರೆ, ತುಂಬ ವರ್ಷಗಳಿಂದ ಓದ್ತಾ ಇರ್ತಾರೆ, ಅಂಥವರಿಗೆ ಏನು ನೀವು ಒಂದು ಟಿಪ್ಸ್ ಕೊಡ್ತೀರಾ ಅಂತ? ಮೇಡಮ್, ಆ್ಯಕ್ಚುಲಿ ಗೋರ್ಮೆಂಟ್ ಹುದ್ದೆ ಅಂತಲೇ ಏನಲ್ಲ, ಏನು ಹುದ್ದೆ ಫಸ್ಟ್ ಅವನು ಸೆಲೆಕ್ಷನ್ ಮಾಡ್ಕೊಬೇಕು. ನಾನು ಇಂಥ ಹುದ್ದೆಯಲ್ಲಿ ಹೋಗಬೇಕು, ಇಂಥ ನಾನು ಕೆಲಸ ಸೇರಬೇಕು ಅಂತ ಆಸಕ್ತಿ ಬೇಕು. ಯಾವುದೇ ಒಂದು ಕಸ ಗುಡಿಸಿದ್ರೂ ಆಸಕ್ತಿ ಬೇಕು. ನಮ್ಮ ಹೆಬ್ಬಗೋಡಿ ನಗರಸಭೆಯಲ್ಲಿ ಇವತ್ತು ಒಬ್ಬ PhD ಮಾಡಿದವನು, ಆ್ಯಕ್ಚುಲಿ ಡಬಲ್ ಡಿಗ್ರಿ ಮಾಡ್ತಿದ್ದವನು, ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ನನಗೆ ಏನಪ್ಪ ಇದೆ ಅಂತಂದು ಕೇಳಿದ್ರೆ, ಸರ್ ಈ ಕೆಲಸದ ನನಗೆ ಆತ್ಮತೃಪ್ತಿ ಅನ್ನೋದೇ ಇದೆ. ಅದಕ್ಕೆ ಈಗ ನಾವು ನಮ್ಮ ಯೂತ್ಗೆ ಹೇಳೋದಂಥದ್ದು ಏನು ಅಂತಂದರೆ, ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ಏನು ಗೌರವ ಕೊಡಬೇಕು ಅನ್ಬೇಕು ಅಂತಿದೆಯೋ ಗೌರವ ಕೊಡಿ. ನಿಮ್ಮ ಏನು ಅಕ್ಕಪಕ್ಕ ಏನು ಜನಗಳಿರ್ತಾರೋ ಅವನ್ನ ಒಳ್ಳೆ ರೀತಿ ಕಾಣಿ. ನಿಮ್ಮ ಎತ್ತ ತಂದೆ ತಾಯಿ ಗುರುಗಳಿಗೆ ಒಳ್ಳೆ ಒಂದು ರೆಸ್ಪೆಕ್ಟ್ ಕೊಡಿ. ಓದಿ ಕಷ್ಟಪಟ್ಟು ಓದಿದ್ರೆ, ನನ್ನ ಅಭಿಪ್ರಾಯದಲ್ಲಿ ಕಷ್ಟಪಟ್ಟು ಓದಿದ್ರೆ ಈ ಹುದ್ದೆ ಅಲ್ಲ ಇನ್ನೊಂದು ಹುದ್ದೆ ಬಂದೇ ಬರುತ್ತೆ. ನಾನು ಗೌರ್ಮೆಂಟ್ ಜಾಬು ಅಂತನಲ್ಲ, ಏನು ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀನೋ ಖಂಡಿತವಾಗ್ಲೂ ಆ ಕೆಲಸ ನಾವು ಮಾಡಬಹುದು. ಒಂದು ಯುವಕರಿಗೆ ನಾನೊಂದು ಏನಂತಂದರೆ, ಕೂತ್ಕೊಂಡು ಓದಿ ಅಷ್ಟೇ. ಈಗ ಓದೋ ಟೈಮ್ ನಿಮ್ಮದು. ಎಲ್ಲರೂ ಏನು ಹೇಳ್ತಾರೆ, ಈ ಬಾಲ್ಯ ವ್ಯವಸ್ಥೆ, ವೃದ್ಧಾಪ ವ್ಯವಸ್ಥೆ, ವ್ಯವಸ್ಥೆಗಳೆಲ್ಲ ಇದೆಯಲ್ಲ, ಓದಂಥ ಏಜಲ್ಲಿ ಓದಬೇಕು. ಮೊಬೈಲೆಲ್ಲ ಬಿಟ್ಬಿಡ್ಬೇಕು. ಮೊಬೈಲ್ ಇರಲಿ, ಸಣ್ಣ ಪುಟ್ಟ ಇರಲಿ, ಕುತ್ಕೊಂಡು ಓದಬೇಕು. ದಿನದ 24 ಗಂಟೆ ಕುತ್ಕೊಂಡು ಓದಿದ್ರೂ ತಪ್ಪೇನಿಲ್ಲ. ಒಂದು ಮನುಷ್ಯ ಅಂದರೆ ಒಬ್ಬ ಯುವಕ ಇವತ್ತು ತಲೆ ಬಗ್ಗೆ ಏನಾನ ನಾನು ಓದ್ತೀನಿ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ತಲೆ ಎತ್ಕೊಂಡು ತಿರುಗಾಡ್ಬೋದು. ಅದೇ ಒಂದು ಇನ್ಸ್ಪಿರೇಷನ್. ಒಳ್ಳೇದಾಗಲಿ, ಎಲ್ಲ ಯುವಕರಿಗೂ ಸಹ ಒಳ್ಳೇದಾಗಲಿ. ಚೆನ್ನಾಗಿ ಓದಿ ತಂದೆ ತಾಯಿಗಳಿಗೆ, ಅವ್ರ ಗುರು ಹಿರಿಯರಿಗೆ ಏನು ಗೌರವ ಕೊಡಬೇಕೋ ಕೊಡಲಿ. ಧನ್ಯವಾದ. ಎಸ್ ಸರ್, ಇನ್ನು ಈಗೇನು ನೀವು ಕಮಿಷನರ್ ಆಗಿ ಸೇವೆನ ಸಲ್ಲಿಸ್ತಾ ಇದ್ದೀರಾ, ಈ ಒಂದು ಕೆಲಸದಲ್ಲಿ ಏನೆಲ್ಲ ಚಾಲೆಂಜಸ್ಗಳನ್ನ ನೀವು ಫೇಸ್ ಮಾಡಿ ತುಂಬ ಚಾಲೆಂಜಿಂಗ್ ಅನಿಸಿದ್ದು ಏನು ಸರ್ ನಿಮ್ಮ ಈ ಜರ್ನಿನಲ್ಲಿ? ಮೇಡಮ್, ಚಾಲೆಂಜಸ್ ಅಂತ ಏನಿರಲ್ಲ. ಏನು ಒಂದು ಲೋಕಲ್ ಬಾಡೀಸಿ ನಾವೇನು ಕೆಲಸಗಳು ಮಾಡ್ತಿರ್ತೀವೋ ಆ ಲೋಕಲ್ ಬಾಡಿಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಏನು ಮೂಲಭೂತ ಸೌಕರ್ಯಗಳಂತ ಇರುತ್ತೆ. ಮೂಲಭೂತ ಸೌಕರ್ಯ ಅಂದರೆ ಅಲ್ಲಿನ ಚರಂಡಿ ಕ್ಲೀನಿಂಗು, ಮತ್ತು ವಿದ್ಯುತ್ ಕೊಡಬೇಕು, ಬರ್ತ್ ಆ್ಯಂಡ್ ಡೆತ್ ಬರುತ್ತೆ, ಬಿಲ್ಡಿಂಗ್ ಲೈಸೆನ್ಸು, ಖಾತಾ ಎಲ್ಲ ಬರುತ್ತೆ. ಅದನ್ನು ಕಾನೂನುಬದ್ಧವಾಗಿ ನಾಗರಿಕರಿಗೆ ಯಾವುದೇ ಅಲದಾಡಿಸ್ತಾಡು ಏನು ಹಿಂಸೆ ಕೊಡ್ದಂಗೆ ಇನ್ ಟೈಮ್ ಮಾಡಿಕೊಟ್ಬಿಟ್ರೆ ಅದೇ ಒಂದು ತೃಪ್ತಿ. ಈಗ ಎಲ್ಲ ಅಫಿಷಿಯಲ್ಸು ಕೆಲವೊಂದು ಕಡೆ ನಾನು ಲೋಕಲ್ ಬಾಡಿಗಳು ನೋಡ್ತೀನಿ, ಪಾಪ ಯಾವ್ದಾರು ಏಜ್ಡ್ ಪರ್ಸನ್ಸ್ ಬರ್ತಾರೆ, ಬಂದು ಏನಪ್ಪ ಮಾಡಿಕೊಡು ಅಂತಂದರೆ ಇವಾಗ ಆಗಲ್ಲ ಹೋಗಪ್ಪ ಅಂತಾರೆ. ಯಾರೋ ಒಬ್ರು ಅಫಿಷಿಯಲ್ಸ್ ಬ್ಯಾಕ್ಗ್ರೌಂಡ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬಂದು ಇಂಪ್ಲೂಯೆನ್ಸ್ ಬಂದರೆ ಆವಾಗ 10 ನಿಮಿಷಕ್ಕೆ ಮಾಡಿಕೊಡ್ತಾರೆ. ನನ್ನ ಪಾಲಿಸಿ ಹೆಂಗಲ್ಲ, ಬಡವರಾಗಲಿ ಶ್ರೀಮಂತರಾಗಲಿ ಇನ್ ಟೈಮಿಗೆ ಅವ್ರು ಕೆಲಸ ಮಾಡಿಕೊಟ್ಬಿಟ್ಟು, ವೃದ್ಧಾಪ್ಯವ್ರು ಯಾರನ್ನ ಅಕಸ್ಮಾತ್ ಇನ್ನೋಸೆನ್ಸ್ ಯಾರನ್ನ ಬಂದರೆ ಕೂತ್ಕೊಂಡು ಮಾತಾಡಿಸಿ ಒಂದು ಗ್ಲಾಸ್ ನೀರು ಕೊಟ್ಟು ಏನಪ್ಪ ನೀನು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ, ಬೇಕಾದ್ರೆ ಒಂದು 20 ಡೇಸ್ ಬಿಟ್ಕೊಂಡು ಮಾಡಿಕೊಟ್ಟು ಪರವಾಗಿಲ್ಲ, ಆಯ್ತು ಮಾಡ್ಕೊಡ್ತೀವಿ ಹೋಗೋಣ ಅಂತ ಅಂದ್ಬಿಟ್ರೆ ಅವ್ರಿಗೆ ಎಷ್ಟೋ ಸಮಾಧಾನ. ಆ ಒಂದು ದೃಷ್ಟಿಯಲ್ಲಿ ಏನೋ ಒಂದು ಅವಕಾಶ ಕೊಟ್ಟವನು ದೇವರು. ಈ ಅವಕಾಶವನ್ನು ನಾನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊತೀನಿ. ಬಡವ ಬಲ್ಲಿಗ ಅಂತದ್ದು ಏನಿಲ್ಲ, ಎಲ್ಲರಿಗೂ ಒಂದೇ ರೀತಿ ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದು ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಎಸ್ ಸರ್, ಇನ್ನು ಈಗ ಕಮಿಷನರ್ ಅಂತ ಅಂದರೆ ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಅಂದರೆ ಅವರ ದಿನಚರಿ ಹೇಗಿರಬಹುದು ಅಂತ. ಸೊ ನಿಮ್ಮ ದಿನಚರಿ ಹೇಗಿರುತ್ತೆ ಸರ್? ಆ್ಯಕ್ಚುಲಿ ಮೇಡಮ್, ದಿನಚರಿ ನಾನು ಪ್ರತಿ ದಿವಸ 4ರಿಂದ 4:15 ಹೇಳ್ತೀನಿ. ನಾನು ಕಂಪಲ್ಸರಿ 1 ಅವರ್ ವಾಕು
ಈ ಥರ ವರ್ಕೌಟ್ ಏನಿದೆಯೋ ಒಂದು 5:45 6 ಗಂಟೆ ತನಕ ಮಾಡ್ತೀನಿ. ಆಮೇಲೆ ಫೀಲ್ಡಲ್ಲಿ ಎಕ್ಸಿಕ್ಯೂಟಿವ್ ನಮ್ಗೆ 6 ಗಂಟೆಯಿಂದನೇ ಶುರುವಾಗುತ್ತೆ ಫೋನ್ಗಳು. ನಮ್ಮ ವಾರ್ಡಲ್ಲಿ ಈ ಥರ ಸಮಸ್ಯೆ, ನನ್ನ ವಾರ್ಡಲ್ಲಿ ಈ ಥರ ಸಮಸ್ಯೆ, ಇವತ್ತು ಕಸ ನಮ್ಮ ಕಡೆ ಬಂದಿಲ್ಲ, ಕಸಿನ ಗಾಡಿನೂ ಬಂದಿಲ್ಲ, ಇಲ್ಲಿ ಲೈಟಿನ ಸಮಸ್ಯೆ ಸರ್. ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತಿರ್ತಾರೆ. ಪ್ರತಿ ವಾರ್ಡ್ಗಳಲ್ಲೂ ಸಹ ನಾವು ವಿಸಿಟ್ ಮಾಡಬೇಕಾಗತ್ತೆ. ಒಂದು 6 ಗಂಟೆ ಅಂದರೆ ಒಂದು 7ರಿಂದ ಶುರುವಾಗುತ್ತೆ ನಮ್ಮ ದಿನಚರಿಗಳಲ್ಲಿ. 7 ಗಂಟೆ ಶುರುವಾಗಿ ಒಂದು 10 ಗಂಟೆ ತನಕ ಫೀಲ್ಡ್ ಎಕ್ಸಿಕ್ಯೂಟಿವ್ ಏನಿದೆಯೋ ಅದು ಮಾಡ್ತೀವಿ. ಅದಾದ ನಂತರ 10 ಕಾಲಿಗೆಲ್ಲ ಆಫೀಸ್ಗೆ ಬಂದು ಆಫೀಸಲ್ಲೂ ಸಹ ಭಾಳಷ್ಟು ಜನ ಕಾಯ್ತಾ ಇರ್ತಾರೆ. ಪ್ರತಿ ದಿವಸ 100 ಜನ ಬರ್ತಾರೆ. ಅವ್ರಿಗೆಲ್ಲ ಕೆಲಸಗಳು ನಾವು ಮಾಡಬೇಕು. ಎಲ್ಲ ಕೆಲಸಗಳು ಕಾನೂನುಬದ್ಧವಾಗಿ ಅಂದರೆ ಸಂಜೆ 6:30 7 ಒಂದೊಂದ್ಸತಿ 8 8:15 ಸಹ ಆಗಿರ್ತೈತೆ ನನಗೆ ಸಮಯದಲ್ಲಿ. ಈಗ ಸರ್ಕಾರಿ ಉದ್ಯೋಗ ಬೆಳಗ್ಗೆ 10 ಗಂಟೆಯಿಂದನೋ ಸಂಜೆ 5:30 ತನಕ ನನ್ನ ಪಾಲಿಸಿಲಿ ಇಲ್ಲ. ನನ್ನ ಪಾಲಿಸಿ ಏನಂದರೆ ಬರಬೇಕು, ದಿನದ 20 ಗಂಟೆ 4 ಗಂಟೆನೂ ಕೆಲಸ ಮಾಡಿ ಅಂದರೂ ಸಹ ನಾನು ಮಾಡ್ತೀನಿ. ಯಾಕಂದ್ರೆ ನನಗೆ ಒಂದು ಉದ್ಯೋಗ ದೇವರು ಒಂದು ಅವಕಾಶ ಕೊಟ್ಟವನೆ. ಮುಂದಿನ ಜನ್ಮಲ್ಲಿ ಏನಿರುತ್ತೋ ಅಂತ ಗೊತ್ತಿಲ್ಲ. ಈ ಜನ್ಮದಲ್ಲಿ ಒಂದು ಒಳ್ಳೆ ಅವಕಾಶ ಇದೆ. ಅವಕಾಶನ ಸದುದ್ದೇಶ ಮಾಡಿಕೊಂಡು ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಏನು ಬೇಕೋ ಅದು ನಾನು ಮಾಡ್ತಿದ್ದೀನಿ. ತೃಪ್ತಿ ಇದೆ. ಯಾಕೆಂದರೆ ಕೆಲವೊಬ್ರಿಗೆ ನನ್ನ ಕೆಲಸ ಸರಿ ಇಲ್ಲಪ್ಪ, ಯಾಕೆ ಬಂದ್ವಪ್ಪ ಈ ಕೆಲಸ, ಆ ಥರ ಅಂತ ಅನ್ಕೊತಾರೆ. ನನಗೆ ಆ ಥರ ಇಲ್ಲ. ಏನೋ ಬಂದಿದ್ದೀನಿ, ಒಂದು ಒಳ್ಳೆ ಕೆಲಸ ಸಿಕ್ಕೈತೆ, ದೇವರ ಆಶೀರ್ವಾದ, ರಾಯರ ಆಶೀರ್ವಾದದಿಂದ ನನಗೆ ಒಳ್ಳೆ ಕೆಲಸ ಸಿಕ್ಕೈತೆ. ಆ ಕೆಲಸನ ಸರಿಯಾದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿಮ್ಮ. ಎಸ್ ಸರ್. ಇನ್ನು ಈಗಿನ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ಅಂದರೆ ಯಾರ್ಯಾರು ಇದ್ದೀರಾ ಈಗ, ಜೊತೆಗೆ ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಅಂತ? ಆ್ಯಕ್ಚುಲಿ ಮೇಡಮ್, ನನಗೆ ಲತಾ ಅಂತ ನಮ್ಮ ಮಿಸ್ಸಸ್ ಇದ್ದಾರೆ. ಅವ್ರಿಗೆ ನಮಗೆ 2 ಮಕ್ಕಳು. ಒಬ್ಬರು ಕೀರ್ತಿರಾಜು, ಒಬ್ಬರು ನಿತಿನ್ ರಾಜ್ ಅಂತ. ಒಂದೇ ಕುಟುಂಬದಲ್ಲಿ, ಅಂದರೆ ಒಂದು ಕುಟುಂಬದಲ್ಲಿ 4 ಜನ ಇದ್ದೀವಿ. ಅವರು ಬಡ ಮಕ್ಕಳು, ಅಂದರೆ ಅವರು ಬಡತನದಿಂದ ಬಂದಂಥವ್ರು. ಗೊತ್ತು ಬಡತನ ಏನು ಅನ್ನೋದು. ಬಡತನದಲ್ಲಿ, ಯಾಕಂದರೆ ಇವತ್ತು ನಾನು ಏನೊಂದು ಉನ್ನತ ಹುದ್ದೆಲಿದ್ದೀನಪ್ಪ, ನಾನು ಆ ಕಮಿಷನ್ರು ಆ ಥರ ಏನಿಲ್ಲ. ಅವರು ಅಷ್ಟೇ ಸಿಂಪಲ್ ಆಗಿರ್ತಾರೆ. ಮನೇಲಿ ಹಿಂದೆ ಹಿಂಗೆ 25 ವರ್ಷದಿಂದ ಸಿಂಪಲ್ ಆಗಿ ಹೆಂಗಿರ್ತಾರೋ ಅವರು ಸಿಂಪಲ್ ಆಗಿರ್ತಾರೆ. ನನ್ನ ಪಾಲಿಸಿಲಿ ಸರಳ ಜೀವನ, ಉನ್ನತ ಚಿಂತನೆ ಇರಬೇಕು. ಜೀವನ ಸರಳ ಇರಬೇಕು, ಮಾಡೋಂಥ ಚಿಂತನೆ ಉನ್ನತವಾಗಿರಬೇಕು. ಅಂದರೆ ಮೀನ್ಸ್ ಯಾರಿಗಾನ ಒಂದು ಬಡವ್ರಿಗೋ ಅಥವಾ ಯಾರನ್ನ ಗೊತ್ತಿಲ್ಲದವ್ರಿಗೇನೋ ಒಂದು ಅನುಕೂಲ ಮಾಡೋಂಥ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಷ್ಟೇ. ನನ್ನ ಫ್ಯಾಮಿಲಿ ಒಂಥರ ಗೋಲ್ಡನ್ ಅಂತ ಅನ್ಕೊಂಡು. ಮಕ್ಕಳು ಏನು ಓದ್ತಿದ್ದಾರೆ ಸರ್ ಇವಾಗ? ಮೇಡಮ್, ಈಗ ದೊಡ್ಡ ಮಗ 8ನೇ ಕ್ಲಾಸ್ ಓದ್ತಾ ಇದ್ದಾನೆ ಮೇಡಮ್. ಅಲ್ಲೇ ಹರ್ಷ ಇಂಟರ್ನ್ಯಾಷನಲ್ ನೆಲಮಂಗಲದಲ್ಲಿ ಓದ್ತಾ ಇದ್ದಾನೆ. ಇನ್ನೊಬ್ಬ 3ನೇ ತರಗತಿ ಸಹ ಓದ್ತಾ ಇದ್ದಾನೆ. ಅವನು ಇಬ್ಬರು ಚೆನ್ನಾಗಿ ಓದ್ತಾ ಇದ್ದಾರೆ. ಮಕ್ಳಿಗೆ ಚೆನ್ನಾಗಿ ಒಂದು ಬುದ್ಧಿ ಕೊಟ್ಟರೆ ಸಾಕು, ಏನು ಬೇಕಾಗಿಲ್ಲ. ಅದೇ ನಮಗೆ ಸಂಪತ್ತು ಅಂತ ನಾನು ಅನ್ಕೊತೀನಿ. ಹೌದು ಸರ್. ಇನ್ನು ಈ ಒಂದು ನಿಮ್ಮ ಈ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತಿದ್ದೀರಾ ಸರ್? ಆ್ಯಕ್ಚುಲಿ ಅದೇ ಸಮಸ್ಯೆ. ಉನ್ನತ ಹುದ್ದೆಗಳಿಗೆ ಬರ್ತಾ ಒಂದು ರೀತಿ ಅನ್ಕೊತೀವಿ, ಹುದ್ದೆಗಳಿಗೆ ಹೋದರೆ ಚೆನ್ನಾಗಿರುತ್ತಪ್ಪ ಅಂತ. ಅದು ಹಿಂದಿನ ಒಂದು ಯೋಚನೆ ಮಾಡ್ಬೇಕಂದ್ರೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ದಿನದ 24 ಗಂಟೆಲೂ ಫೋನ್ಸ್ ಇರ್ತವೆ. ಇಂಥ ಕೆಲಸ ಆಗಬೇಕು. ಒಂದೊಂದು ಸತಿ ನಾನು ಬೆಳಗ್ಗೆ ಬಿಟ್ಟರೆ ಮನೆ ಸಂಜೆ 7:30 8 ಗಂಟೆ ತನಕ ನಮ್ಮ ಮನೆಯವ್ರು ಏನವ್ರೆ, ನನ್ನ ಮಕ್ಕಳು ಬಂದವ್ರೆ ಅನ್ನೋದೇ ನಾನು ನೋಡೋಕ್ಕಾಗಿರಲ್ಲ. ಅಷ್ಟು ಬ್ಯುಸಿ ಶೆಡ್ಯೂಲ್ ಇರ್ತೀವಿ. ಆದರೂ ಪರವಾಗಿಲ್ಲ, ರಜಾ ದಿನಗಳಲ್ಲಿ ಒಂದು ಸ್ವಲ್ಪ ಸಾಧ್ಯವಷ್ಟು ಅವ್ರ ಜೊತೆ ಕಾಲ ಕಳಿತೀವಿ. ರಜಾ ದಿನಗಳಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಸಣ್ಣ ಪುಟ್ಟ ಪಾರ್ಕ್ಗಳಿಗೆಲ್ಲ ಕರ್ಕೊಂಡು ಹೋಗಿ ಮಕ್ಕಳನ್ನೆಲ್ಲ ಆಟ ಆಡೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ತೃಪ್ತಿ ಇದೆ. ಎಸ್ ಸರ್. ಇನ್ನು ಈಗ ಅದೇ ನೀವು ಆಗಲೇ ಹೇಳಿದ್ರಿ ತುಂಬಾ ಬ್ಯುಸಿ ಇರ್ತೀರಾ. ಈ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯಾಹ್ನ ಏನಾದರೂ ಹಾಬೀಸ್ ಏನಾದರೂ ಇದೆಯಾ ಸರ್? ಅಂದರೆ ಬೇರೆ ವಿಷಯಗಳ ಬಗ್ಗೆ? ಹಾಬೀಸು ಅಂತ ನನಗೇನು ಇಲ್ಲ ಮೇಡಮ್. ಒಳ್ಳೆ ಹಾಬಿ ಅಂತಂದರೆ ಕೂತ್ಕೊಂಡು ಏನೋ ಬುಕ್ಸ್ ಓದ್ತೀನಿ, ಪೇಪರ್ ಓದ್ತೀನಿ. ಸ್ವಲ್ಪ ಏನಾನ ಅವಾಗ ಫ್ರೀ ಇದ್ದಾಗ ಸ್ವಲ್ಪ ಆರ್ಟಿಕಲ್ಸು, ಸರ್ಕ್ಯುಲರ್ಸ್ಗಳು, ಗೌರ್ಮೆಂಟ್ ಸರ್ಕ್ಯುಲರ್ಸ್ ಎಲ್ಲ ಅದನ್ನೆಲ್ಲ ತಿರುವಾಗ್ತೀನಿ. ಆ ಥರ ಹಾಬಿ. ಈಗ ಕೆಲವೊಬ್ರಿಗೆ ಕ್ರಿಕೆಟ್ ನೋಡೋ ಹಾಬಿ, ಫಿಲಮ್ ನೋಡೋ ಹಾಬಿ, ಆ ಥರ ಏನಿಲ್ಲ. ಫ್ರೀ ಇದ್ದಾಗ ಕೂತ್ಕೊಂಡು ಟಿ ವಿ ನೋಡೋಂಥದ್ದು, ಟಿ ವಿಲಿ ಅಥವಾ ಈ ಮಾಧ್ಯಮಗಳಲ್ಲಿ ನ್ಯೂಸ್ಗಳು ಏನಾನ ಆ ಥರದ್ದು ನೋಡ್ತೀನಿ. ಅದು ಬಿಟ್ಟರೆ ಇನ್ನು ಕೂತ್ಕೊಂಡು ಆರ್ಟಿಕಲ್ಸು, ಈ ಕೆಲವೊಂದು ಪೇಪರ್ಗಳಲ್ಲಿ ಆರ್ಟಿಕಲ್ಸ್ ಎಲ್ಲ ಇರುತ್ತೆ, ಅದು ಕೂತ್ಕೊಂಡು ಸಾಧ್ಯವಷ್ಟು ಫ್ರೀ ಇದ್ದಾಗೆಲ್ಲ ಆರ್ಟಿಕಲ್ಸ್ ಓದ್ತೀನಿ. ಹಂಗೂ ಬೇಕು ಅಂದರೆ ಸ್ನೇಹಿತರು ಇರ್ತಾರೆ, ಸ್ನೇಹಿತರ ಜೊತೆ ಎಲ್ಲನೂ ಕೂತ್ಕೊಂಡು ಒಂದು ಕಾಫಿ ಕುಡಿಯೋ ವ್ಯವಸ್ಥೆ ಮಾಡ್ತೀನಿ ಅಷ್ಟೇ. ವೀಕೆಂಡಲ್ಲಿ ಅಷ್ಟೇ, ಬೇರೆ ಟೈಮಲ್ಲೆಲ್ಲ ಫ್ಯಾಮಿಲಿ ಜೊತೆ ಇರ್ತೀನಿ. ಎಸ್ ಸರ್. ಇನ್ನು ನೀವಾಗಲೇ ಹೇಳಿದ್ರಿ ಅಂದರೆ ನಿಮಗೆ SI ಕೆಲಸ ತಗೋಬೇಕು ಅಂತ ಆಸೆ ಇರುತ್ತೆ, ತುಂಬ ಕಮ್ಮಿ ಮಾರ್ಕ್ಸಲ್ಲಿ ನಿಮಗೆ ಕೈ ತಪ್ಪು ಹೋಗುತ್ತದು. ಅಂದರೆ ಆಗ ನಿಮಗೆ ಹೆಂಗೆ ಫೀಲ್ ಆಯ್ತದು ಮಾನಸಿಕವಾಗಿ? ಯಾಕಂದರೆ ಈಗಿನ ಕಾಲದಲ್ಲಿ ತುಂಬ ಇವಾಗಿನ ಯುವಕರು ಸಣ್ಣ ವಿಷಯಕ್ಕೂ ಡಿಪ್ರೆಷನ್ ಅಂತ ಹೇಳ್ತಾರೆ. ಸೊ ಅವಾಗ ನೀವು ಅದನ್ನ ಹೆಂಗೆ ಫೇಸ್ ಮಾಡಿದ್ರಿ, ಹೆಂಗೆ ಹೊರಗಡೆ ಬಂದ್ರಿ? ಅದು ಬಿಡಿ, ಅದು ನಾನು ಸ್ವಲ್ಪ ಡಿಪ್ರೆಷನ್ ಆಗಿದ್ದೆ. ಆ್ಯಕ್ಚುಲಿ ನನ್ನ ಅವನತಿ ಅಂತ ಅಂದ್ಕೊಂಡಿದ್ದೆ ಅದನ್ನು.
ಅಲ್ಲಿಗೆ ಮುಗೀತು ಅಂತ ಯಾಕಂದರೆ ಕೆಲಸ ಅಂದರೆ ಆಗಿನ ಒಂದು ಪರಿಸ್ಥಿತಿನೂ ಹಂಗೆ ಇತ್ತು. ಮನೆ ಕಡೆ ಬಡತನದಲ್ಲಿ ಬಂದಿರೋಂಥವ್ರು ರಿಕ್ರೂಟ್ಮೆಂಟ್ ಇನ್ ಟೈಮ್ಗೆ ಕೆಲವೊಂದು ಗೌರ್ಮೆಂಟ್ ರಿಕ್ರೂಟ್ಮೆಂಟ್ಗಳು ಆಗ್ತಿರ್ಲಿಲ್ಲ. ಆಗೋದು ಕೆಲವೊಂದು 1-2 ರಿಕ್ರೂಟ್ಮೆಂಟ್ಗಳು. ಅದರಲ್ಲಿ ಹಿಂಗೆ ಸಡನ್ನಾಗಿ ಪಾಯಿಂಟ್ ಸಮಥಿಂಗ್ ಅಲ್ಲಿ ಹೋಯಿತು ಅಂತಂದರೆ ಒಂಥರ ಭಾರಿ, ಇವತ್ತು ಸಹ ನಾನು ಅದನ್ನು ಜ್ಞಾಪಿಸ್ಕೊಂಡ್ರೆ ಹುಟ್ಟು ಬಂದೇನೋ ಅಂತ ಅನಿಸುತ್ತೆ. ಒಂಥರ ಏನೋ ಬೇಜಾರಾಗ್ತೈತೆ. ಬಟ್ ದೇವರು ಒಂದು ಅವಕಾಶ ಕೊಟ್ಟ, ಅದಕ್ಕಿಂತ ಉನ್ನತ ಹುದ್ದೆಗೆ ಹೋಗೋಕ್ಕೆ ನನಗೊಂದು ಅವಕಾಶ ಕೊಟ್ಟ. ಏನೋ ತೃಪ್ತಿ ಇದೆ. ಎಸ್ ಸರ್, ಈಗ ನೀವು ಹಿಂತಿರುಗಿ ನೋಡಿದ್ರಿ ನಿಮ್ಮ ಜರ್ನಿ, ನಿಮ್ಮ ಬಾಲ್ಯದಿಂದ ಒಂದು ರೈತಾಪಿ ಕುಟುಂಬದಿಂದ ಬಂದ್ರಿ, ಸಾಕಷ್ಟು ಕಷ್ಟ ನೋಡಿದ್ರಿ, ಬಡತನ ನೋಡಿದ್ರಿ, ಅಲ್ಲಿಂದ ಇವತ್ತು ಸಾಧಕರಾಗಿ ಇವತ್ತು ಕೂತಿದ್ದೀರಾ. ಈ ಜರ್ನಿನ ಹಿಂತಿರುಗಿ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಹೇಳಿವಮ್ಮ, ಈಗ ನಾನು ಒಂದು 25 ವರ್ಷ ಹಿಂದಕ್ಕೆ ಹೋದ್ರೆ ನಮ್ಮನ್ನ ಊರಲ್ಲೆಲ್ಲ ರಾಜ ಅಂತಿದ್ರು. ಇವತ್ತು ರಾಜಣ್ಣ ಅಂತಾರೆ. ಏನೋ ಒಂದು ದೇವ್ರ ಅವಕಾಶ ಕೊಟ್ಟ. ದೇವ್ರ ಅವಕಾಶ ಕೊಡೋದ್ರ ಜೊತೆಗೆ ತಂದೆ ತಾಯಿ ಪರಿಶ್ರಮದಿಂದ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಒಂದು ಅವಕಾಶ, ಅದನ್ನ ಸದುಪಯೋಗ ಪಡಿಸ್ಕೊಳಕ್ಕೊಂದು ದಾರಿ. ಯೂತ್ಗೆ ಹೇಳೋದು ಅಷ್ಟೇ, ಒಂದು ಅವಕಾಶ ಸಿಗುತ್ತೆ, ಅದನ್ನ ಇನ್ ಟೈಮ್ಗೆ ಏನು ಮಾಡಬೇಕು ಅದನ್ನ ಮಾಡಬೇಕು. ಅದರಿಂದ ನೀವು ಏನು ಅನ್ಕೊಂತೀವೋ ನಾವು ಶ್ರಮ ಪಡ್ಬೇಕಷ್ಟೇ. ಇವತ್ತು ಶ್ರಮಕ್ಕೆ ಫಲ ಪ್ರತಿಫಲ ದೇವರು ಕೊಡ್ತಾನೆ. ಕೆಲವರು ಶ್ರಮ ಪಡೆದಲೇ ಫಲ ಪ್ರತಿಫಲ ಕೇಳಕ್ಕೆ ಹೋಗ್ತಾರೆ. ಅದು ನನಗೆ ಇಷ್ಟ ಆಗಲ್ಲ. ಶ್ರಮ ಪಟ್ಟಿದ್ದೀನಿ, ಆ ಶ್ರಮಕ್ಕೆ ಏನು ದೇವರು ನನಗೆ ಫಲ ಕೊಟ್ಟನೋ ಖಂಡಿತ ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀನಿ. ಒಂಥರ ಹೆಮ್ಮೆ ಅಂತ ಅನ್ಕೊಂತೀನಿ. ಹೆಮ್ಮೆ ಅಂತ. ಇನ್ನು ನಿಮ್ಗೆ ರೋಲ್ ಮಾಡೆಲ್ ಅಂತ ಯಾರಾದ್ರೂ ಇದಾರ ಸರ್ ನಿಮ್ ಅಂದ್ರೆ ನೀವು ನೋಡ್ತಿರ್ತೀರಾ, ಬುಕ್ಸ್ ಓದ್ತಿರ್ತೀರಾ, ನ್ಯೂಸ್ ಪೇಪರ್ ಓದ್ತಿರ್ತೀರಾ, ಅಂದ್ರೆ ನಾನು ಇವ್ರನ್ನ ನಾನು ಜಾಸ್ತಿ ಫಾಲೋ ಮಾಡ್ತೀನಿ, ಇವ್ರ ವಿಷಯಗಳನ್ನ ಜಾಸ್ತಿ ಫಾಲೋ ಮಾಡ್ತೀನಿ ಅಂತ ಯಾರಾದ್ರೂ? ಮೇಡಮ್, ರೋಲ್ ಮಾಡಲ್ ಅಂತ ನನಗೇನು ಇಲ್ಲಿವರೆಗೂ ಅಂತ ಅನ್ಕೊಂಡಿಲ್ಲ. ನಮ್ಮ ದೊಡ್ಡಣ್ಣನೇ ನಾನು ರೋಲ್ ಮಾಡಲು. ಯಾಕಂದ್ರೆ ಅವರು ನನ್ನ ಅಂತ ಅನ್ಕೊಂಡ್ರೆ ಅವರು ಇನ್ನ ಬಡತನದಲ್ಲಿ ಬಂದಿರೋರು. ಅವರು ಸಹ ಓದಿ ಆ ಇಯರ್ 98-99 ಅಂತ ಅನ್ಕೊಂತೀನಿ. ಆ ಏಜ್ಗೆ ಒಂದು ಗೋರ್ಮೆಂಟ್ ಅಂದರೆ ಶಿಕ್ಷಕರಾಗಿ ಅವರು ಬಂದರು. ಅದಾದ ನಂತರ ನಮ್ಮನ್ನೆಲ್ಲ ಚೆನ್ನಾಗಿ ಓದಿಸಿದ್ರು. ನಾವಿನ್ನ ಚಿಕ್ಕ ಮಕ್ಕಳ ಥರ ಇದ್ದೋ. ವಿದ್ಯೆ ಕಲ್ತ್ಕೊಂಡ್ರೆ ಫ್ಯೂಚರಲ್ಲಿ ಚೆನ್ನಾಗಿರ್ಬೋದು ಅಂತ ಅವರು ಚೆನ್ನಾಗಿ ಓದಿಸಿ ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ತಂದು ಬಿಟ್ಟಿದ್ದಾರೆ. ರೋಲ್ ಮಾಡಲ್ಲ ಅಂತಂದರೆ ನಮ್ಮ ಅಣ್ಣನೇ. ನಮ್ಮ ಅಣ್ಣ ತಂದೆ ತಾಯಿಗಳೇ ನಮ್ಗೆ ರೋಲ್ ಮಾಡಲ್ಲ, ಯಾರನ್ನೋ ಬೇರನ್ನ ಇದು ಮಾಡ್ಕೊಳೋ ಬದಲು. ಯಾಕಂದರೆ ನನಗೆ ನಮ್ಮ ಅಣ್ಣ ಇಬ್ಬರು ಅಣ್ಣದಿರ, ಇಬ್ಬರು ಅಣ್ಣರು ರೋಲ್ ಮಾಡಲ್ಲ. ಇಬ್ಬರು ಒಂಥರ ಅಂದರೆ ಓದಪ್ಪ, ಫ್ಯೂಚರ್ ಐತೆ, ಭವಿಷ್ಯ ಐತೆ ಅಂತಂತಂದ್ರು. ಅವರೇ ರೋಲ್ ಮಾಡಲ್ಲ ಮೇಡಮ್. ಎಸ್ ಸರ್, ಇನ್ನು ಈಗ ನಿಮ್ಮ ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿದೆ ಸರ್ ಇವಾಗ? ಜೊತೆಗೆ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ? ಈಗ ನನ್ನ ಪ್ರಕಾರ ಕೆಲವೊಬ್ರು ಈ ಅಣ್ಣ ತಮ್ಮಂದಿರು ಹುಟ್ಟಿದಾಗ ಅಣ್ಣ ತಮ್ಮದಿರು ಬೆಳೀತಾ ದಾಯಾದಿಗಳು ಅಂತಂತಾರೆ. ನಾವು ಯಾವತ್ತಂಗೆ ಅಂತ ಅನ್ಕೊಂಡಿಲ್ಲ. ಊರಲ್ಲಿ ನಮ್ಮ ತಂದೆ ತಾಯಿ ಕಟ್ಸಿರೋಂಥ ಒಂದು ದೊಡ್ಡ ಮನೆ ಇದೆ. ಓದ್ತೀವಿ ಪ್ರತಿ ಒಂದು ತಿಂಗಳಿಗೆ, ಈಗ ಅಂದರೆ ತಿಂಗಳಿಗೆ 2 ತಿಂಗಳ ಥರ ಹೋಗ್ತೀವಿ. ಪ್ರತಿ ವಾರಕ್ಕೂ ಹೋಗ್ತಿದ್ವಿ. ಈ ಥರ ಬಿಜಿ ಶೆಡ್ಯೂಲ್ ನಾವು ಹೋಗೋಕ್ಕಾಗಲ್ಲ. ಹೋಗ್ತೀವಿ. ಪ್ರತಿಯೊಬ್ಬರು ನಾವೇನು ಯಾರು ಇಲ್ಲಿವರೆಗೂ ಅಣ್ಣ ತಮ್ಮದಿರು ಯಾರೋ ಬೇರೆ ಆಗವ್ರೆ, ಅವ್ರ ಮನೆ ಇವ್ರ ಮನೆ ಅವ್ರದ್ದು ಅಂತ ಏನಿಲ್ಲ. ನಮ್ದು ಒಂದೇ ಮನೆ, ಒಟ್ಟು ಕುಟುಂಬ. ಹೋಗ್ತೀವಿ ಪ್ರತಿ ದಿವಸ, ಪ್ರತಿ ಇಯರಲ್ಲಿ ಒಂದು 10-15 ಸತಿ ನಾವು ಸೇರ್ತೀವಿ. ಎಲ್ಲ ಒಂದು ಕಡೆ ಏನು ನಮ್ಮ ಮಕ್ಕಳುಗಳು, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಮಕ್ಕಳು ಎಲ್ಲ ಒಂದು ತುಂಬ ಕುಟುಂಬದ ಎಲ್ಲ ಒಂದೇ ಥರ ಇರ್ತೀವಿ. ನಮಗೆ ಈ ದಾಯಾದಿಗಳು ಅನ್ನೋದಿಲ್ಲ ನನಗೆ. ನಮ್ಮ ಅಣ್ಣದಿರಿಗೂ ಅಷ್ಟೇ, ನಮ್ಮ ಅಣ್ಣನೂ ಅಷ್ಟೇ. ದೊಡ್ಡಣ್ಣ ಆಗ್ಬೋದು, ನನ್ನ ಮಧ್ಯದಣ್ಣನೂ ಆಗ್ಬೋದು. ನಾವು ಯಾರೂ ಅವರು ದೊಡ್ಡವರು ಇವರು ಅಂದರೆ ಅವನು ಬೆಳೆದವನೇ ಇವನು ಬೆಳೆದವನೇ ಅಂತ ಇಲ್ಲ. ನಾವು ಮೂವರು ಒಂದೇ ಥರ ಇದ್ದೀವಿ. ದೇವ್ರು ನಮಗೆ ಒಂಥರ ಏನೋ ಅದೊಂದು ಹೆಮ್ಮೆ. ನಮ್ಮೂರಲ್ಲೇ ಹೇಳ್ಕೊತಾರೆ, ಎಲ್ಲರೂ ಡಿವೈಡ್ ಆಗ್ಬಿಟ್ರು, ಅವರು ಡಿವೈಡ್ ಆಗಲಿವಲ್ಲೋ ಅಂತ. ನಾವು ಆಗೋಲ್ಲ, ಖಂಡಿತವಲ್ಲೂ ನಾವು ಆಗಲ್ಲ. ದೇವ್ರು ನಮಗೆ ಆ ಥರ ಶಕ್ತಿ ಕೊಡಲಿ. 100 ವರ್ಷ ನಾವು ಅಣ್ಣ ತಮ್ಮದಿರು ಏನು ಈ ರಾಮ ಲಕ್ಷ್ಮಣ ಏನಂತಾರೋ ಆ ಥರ ನಾವು ಇರ್ತೀವಿ. ನಾವು ಇದ್ದು ಒಂದು ಏನೋ ದೇವ್ರು ಚೆನ್ನಾಗಿರಲಿ. ಅದೊಂದು ವಿಚಾರದಲ್ಲಿ ನಾನು ಹೇಳೋದು ಏನು ಅಂದರೆ, ಡಿವೈಡ್ ಆಗೋದು ಬೇಡ. ಒಟ್ಟು ಕುಟುಂಬ ಇದ್ದರೆ ಚೆನ್ನಾಗಿರುತ್ತೆ. ಇನ್ನು ಸರ್, ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ನಿಮ್ಗೆ ಯಾವತ್ತಾದ್ರೂ ಅಯ್ಯೋ ಬೇಡಪ್ಪ, ನಾನು ಯಾಕಾದ್ರೂ ಈ ಗೌರ್ಮೆಂಟ್ ಕೆಲಸ ಚೂಸ್ ಮಾಡಿದೆ, ಈ ಒಂದು ಫೀಲ್ಡ್ನ ಚೂಸ್ ಮಾಡಿದೆ ಅಂತ ಯಾವತ್ತಾದ್ರೂ ಇಲ್ಲ ಮೇಡಮ್, ನನಗೆ ಆ ಥರ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನನಗೆ ಅನಿಸಿಲ್ಲ. ಯಾಕಂದರೆ ನಾನು ಬಂದಿರೋಂಥ ನಾ ಹಿಂದೆ ಹೇಳೋದ ಪ್ರಕಾರ ನಾನು ಬಡತನದಿಂದ ಬಂದವರು. ಏನೋ ಒಂದು ಉದ್ಯೋಗ ಸಿಕ್ಕೈತಿ, ಅದು ಉದ್ಯೋಗ ಯಾವುದೇ ಆಗ್ಬೋದು. ಉದ್ಯೋಗದಲ್ಲಿ ಆತ್ಮತೃಪ್ತಿ ಐತಿ, ಥರ ಖುಷಿ ಕೊಡುತ್ತೆ. ಪ್ರತಿ ದಿವಸನೂ ಒಂದೊಂದು ಟಾಸ್ಕು. ಇವತ್ತು ಈ ಕೆಲಸ ಮಾಡಿದ್ರೇ ನಾಳೆ ಇನ್ನೊಂದು ಟಾಸ್ಕು, ಅದು ಮಾರನೇ ದಿವಸ ಇಂಥ ಟಾಸ್ಕು. ನನಗೆ ಯಾವತ್ತೂ ಆ ಥರ ಅನಿಸಿಲ್ಲ. ನಾನು ಉದ್ಯೋಗ ನನಗೆ ಒಂಥರ ಶ್ರೇಯಸ್ಸು ತಂದೈತಿ. ಇವತ್ತು ಇಲ್ಲಿ ಕೂತಿದ್ದೀವಿ ಅಂದರೆ ನಾನು ಉದ್ಯೋಗದಿಂದ ನಾನು ಕೂತಿರೋದು. ಸುಮ್ಮನೆ ಕರ್ಕೊಂಬಂದು ಇದು ಮಾಡೋಕ್ಕಾಗತ್ತೆ. ನನ್ನ ಉದ್ಯೋಗ ನನಗೆ ಆತ್ಮತೃಪ್ತಿ ಇದೆ. ಎಸ್ ಸರ್, ಇನ್ನು ನಿಮ್ಮ ಮುಂದಿನ ಗುರಿ ಅಂತ ಏನು ಇಟ್ಕೊಂಡಿದ್ದೀರಾ? ಫ್ಯೂಚರ್ ಗೋಲ್ಸ್, ಪ್ಲಾನ್ಸ್ ಎಲ್ಲ? ಮುಂದಿನ ಗುರಿ ಏನು, ಸರ್ಕಾರದಿಂದ ಏನು ನನಗೆ ಏನೇನು ಪೋಸ್ಟ್ಗಳು ಕೊಡ್ತಾರೋ ಅದನ್ನು ಕ್ರಮಬದ್ಧವಾಗಿ ಮಾಡೋಂಥದ್ದು. ನನ್ನ ಕೈಲಿ ಏನು ಬಡವರಿಗೆ ಅಂದರೆ ಯಾರನ್ನ ಸ್ವಲ್ಪ ಕೆಳಮಟ್ಟದವ್ರಿಗೆ ಏನು
ಅನುಕೂಲ ಮಾಡೋಕ್ಕಾಗುತ್ತೋ ಅವ್ರು ಖಂಡಿತವಾಗ್ಲೂ ಮಾಡ್ತೀನಿ. ಈಗ ಶ್ರೀಮಂತರು ಯಾವುದೋ ಒಂದು ರೀತಿ ಕೆಲಸ ಮಾಡಿಸ್ಕೊತಾರೆ, ಬಡವ್ರಿಗೆ ಆಗಲ್ಲ. ಬಡವರ ಒಂಥರ ಆಸರೆ ಆಗಬೇಕು. ಬಡವರಿಗೆ ಯಾರೋ ಬಡವರು ಬಂದವ್ರೆ ಅಂದರೆ ಖಂಡಿತ ಅವ್ರಿಗೆ ಏನು ನನ್ನ ಕೈಲಿ ಏನು ಸಹಾಯ ಮಾಡೋಕ್ಕಾಗುತ್ತೋ ಅದು ಮಾಡೋಣ. ಆರ್ಥಿಕ ಸಹಾಯ ಅನ್ನೋದು ಏನಿಲ್ಲ, ಏನೋ ಒಂದು ಸಹಾಯ ಮಾಡೋಣ ಅವ್ರಿಗೆ, ಯಾವುದೋ ಒಂದು ರೆಫರೆನ್ಸ್ ಮುಖ. ಯಾಕಂದರೆ ನಾವು ಒಬ್ಬ ಕಮಿಷನರ್ ಆಗಿದ್ದೀನಿ ಅಂದರೆ ನನ್ನ ನೆಟ್ವರ್ಕ್ ಚೆನ್ನಾಗಿದೆ. ಯಾರಿಗೋ ಒಬ್ರಿಗೆ ಹೇಳಿ ನೋಡಪ್ಪ ಅವ್ರಿಗೇನೋ ಒಂದು ಕೆಲಸದ ವ್ಯವಸ್ಥೆ ಮಾಡಪ್ಪ, ಅವ್ರಿಗೇನೋ ಒಂದು ಹೆಲ್ಪ್ ಮಾಡಪ್ಪ, ಆ ಥರನಾದರೂ ಮಾಡಿ ಏನೋ ಒಂದು ಮುಂದಿನ ಒಂದು ಭವಿಷ್ಯಕ್ಕೆ ಒಬ್ಬ ಹುದ್ದೆಗೆ ಸೇರ್ಕೊಂಡು ಹುದ್ದೆಗೆ ಏನು ಗೌರವ ಕೊಡಬೇಕು ಖಂಡಿತ ಅದನ್ನು ನಾನು ಕೊಟ್ಕೊಂಡು ಚೆನ್ನಾಗಿರಲಿ. ನನ್ನ ಜೊತೆ ಸಹಪಾಠಿಗಳಾಗಲಿ, ನನ್ನ ಮಿತ್ರರಾಗಲಿ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಎಸ್ ಸರ್, ಇನ್ನು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪ್ರೀಷಿಯಸ್ ಟೈಮ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ನಿಮ್ಮ ಚಾನಲ್ಲು, ನಿಮ್ಮ ಸಂಸ್ಥೆ ಚೆನ್ನಾಗಿ ಬೆಳೀಲಿ. ನಮ್ಮಂಥ ಒಂದು ಬಡ ಮಕ್ಕಳನ್ನ ಕರ್ಕೊಂಬಂದು ಒಂದು ಚಿಕ್ಕದೊಂದು ಇದು ಮಾಡ್ತಾ ಇದ್ರ, ನಿಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ರಾಜೇಂದ್ರ BL ಅವರ ಸಾಧನೆಯ ಬದುಕು ಹೇಗಿತ್ತು ಅಂತ. ಅವರ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.